ಇವತ್ತಿನ ನ್ಯೂಸ್ ಅವರ್ ಕೂಡ ಯುದ್ಧದ ಅಪ್ಡೇಟ್ನೊಂದಿಗೆ ಶುರು ಮಾಡ್ತಾ ಇದ್ದೀವಿ. ವಿವರಗಳು ತುಂಬ ಬರ್ತಾ ಇದ್ದಾವೆ. ಇರಾನಿನ ಸರ್ವೋಚ್ಚ ನಾಯಕ ಅಯಾತುಲ್ಲಾ ಖಮೇನಿಯನ್ನು ಇಸ್ರೇಲ್ ಮತ್ತು ಅಮೇರಿಕ ಜಂಟಿ ಆಪರೇಷನ್ನಲ್ಲಿ ಅಷ್ಟು ಅಕ್ಯುರೇಟಾಗಿ ಹೊಡೆದು ಹಾಕುವುದಕ್ಕೆ ಹೆಂಗೆ ಸಾಧ್ಯ ಆಯಿತು ನೋಡಿ. 86 ವರ್ಷದ ವೃದ್ಧ ಹೆಚ್ಚು ಕಡಿಮೆ ತನ್ನ ಪೊಲಿಟಿಕಲ್ ಕರಿಯರ್ ಅಷ್ಟನ್ನೂ ಡೆಡಿಕೇಟ್ ಮಾಡಿದ್ದು ಇಂಥದ್ದೊಂದು ದಿನ ಎದುರಿಸುವುದಕ್ಕೆ ಅಲ್ವಾ. ಅಮೇರಿಕ ಇಸ್ರೇಲನ್ನು ಒಂದಲ್ಲ ಒಂದೇ ದಿನ ಎದುರಿಸಿ ಸರ್ವನಾಶ ಮಾಡಬೇಕು. 1989ರಿಂದ ತಯಾರಿ ಇದ್ದದ್ದೇ ಅದರದು. 36 ವರ್ಷಗಳ ಪೊಲಿಟಿಕಲ್ ಕರಿಯರ್ ತಯಾರಿ ಇದ್ದದ್ದೇ ಅದರದು. ಅಷ್ಟೆಲ್ಲ ತಯಾರಿ ಮಾಡಿಕೊಂಡು ಫಸ್ಟ್ 24 ಅವರ್ಸಲ್ಲೇ ಹೋಗ್ಬಿಡ್ದ. ಹೌ ವಾಸ್ ಇಟ್ ಪಾಸಿಬಲ್? ಉತ್ತರ ಮೊಸಾದ್. ಭಾರತಕ್ಕೆ ಹೆಂಗೆ ರಾ ಇದೆಯೋ, ರಿಸರ್ಚ್ ಆ್ಯಂಡ್ ಅನಲೈಸಿಸ್ ವಿಂಗ್ ಅಂತ ಕರಿತೀವಿ, ರಾ ಭಾರತದ ಎಕ್ಸ್ಟರ್ನಲ್ ಇಂಟೆಲಿಜೆನ್ಸ್ ಏಜೆನ್ಸಿ. ಎಕ್ಸ್ಟರ್ನಲ್ ಇಂಟೆಲಿಜೆನ್ಸ್ ಏಜೆನ್ಸಿ ಅಂದರೆ ಅದರ ಗುರಿ ಏನು? ನಮ್ಮ ದೇಶಕ್ಕೆ ಹೊರಗಡೆಯಿಂದ ಎಲ್ಲೆಲ್ಲಿ ಥ್ರೆಟ್ಗಳು ಬರ್ತಾ ಇದ್ದಾವೆ ಅಂತ ಐಡೆಂಟಿಫೈ ಮಾಡಿ ಆ ಥ್ರೆಟ್ಗಳಿಂದ ನಮ್ಮ ದೇಶಕ್ಕೆ ಹಾನಿಯಾಗದಂತೆ ನೋಡಿಕೊಳ್ಳುವುದು ಎಕ್ಸ್ಟರ್ನಲ್ ಇಂಟೆಲಿಜೆನ್ಸ್ ಏಜೆನ್ಸಿಯ ಕರ್ತವ್ಯ. ಪ್ರತಿ ದೇಶಕ್ಕೂ ಇರ್ತವೆ. ಪಾಕಿಸ್ತಾನಕ್ಕೆ ISI ಇದೆ. ಹಾಗೆ ಇಸ್ರೇಲಿಗೆ ಇರೋದು ಮೊಸಾದ್. ಮೊಸಾದ್ನ ಕಾರ್ಯಾಚರಣೆ. ಮೊಸಾದ್ ಹಿಸ್ಟಾರಿಕಲಿ ಡಿಪೆಂಡ್ ಆಗಿರೋದು ಹ್ಯೂಮನ್ ಇಂಟೆಲಿಜೆನ್ಸ್ ಮೇಲೆ. ಮೊಸಾದ್ ಮೈ ಮರೆತದ್ದು 2023 ಅಕ್ಟೋಬರ್ 7 ದಿವಸ. ಅಂದರೆ 7 ಅದರ ಹಿಂದಿನ ತಯಾರಿ ಎಕ್ಸಿಕ್ಯೂಷನ್ನಿನ ಟೈಮ್ ಇತ್ತಲ್ಲ. ಹಮಾಸ್ ಕೊಟ್ಟ ಮರ್ಮಾಘಾತ. ಮೊಸಾದ್ನ ಮಾನ್ಯುಮೆಂಟಲ್ ಫೇಲ್ಯೂರ್ ಅದೇ. ಅದು ಬಿಟ್ಟರೆ ಆ ಎಕ್ಸ್ಟರ್ನಲ್ ಇಂಟೆಲಿಜೆನ್ಸ್ ಏಜೆನ್ಸಿ ಟೆಕ್ಸ್ಟ್ ಬುಕ್ನಲ್ಲಿ ಅಧ್ಯಯನ ಮಾಡುವಂಥ ಕಾರ್ಯಾಚರಣೆಗಳನ್ನು ಮಾಡಿದೆ, ಮಾಡ್ತಾ ಇದೆ, ಮಾಡ್ತಾನೇ ಇರುತ್ತದು. ಇವತ್ತು ಇಸ್ರೇಲ್ ಜೀವಂತವಾಗಿರೋದು ಆ ಮೊಸಾದ್ ಕೆಲಸ ಮಾಡ್ತಿದೆ ಅನ್ನೋ ಕಾರಣಕ್ಕೆ ನೋಡ್ರಿ. ಮೊಸಾದ್ ಅಂತಲೇ ಒಂದು ಪುಸ್ತಕ ಇದೆ. ನಿಮಗೆ ಇಂಗ್ಲೀಷ್ ಪುಸ್ತಕ ಓದುವ ಅಭ್ಯಾಸ ಇದ್ದರೆ ದಯವಿಟ್ಟು ಅದನ್ನು ತಗೊಂಡು ಓದಿ. ಕಾರ್ಯಾಚರಣೆಗಳ ಇತಿಹಾಸ ಇದೆ ಅದರಲ್ಲಿ. ಹೆಂಗೆ ಕಾರ್ಯಾಚರಣೆ ಮಾಡುತ್ತೆ ಮೊಸಾದ್ ಅಂತ ಮತ್ತೊಂದು ಯಶಸ್ವಿಯಾಗಿ ಮಾಡಿ ಮುಗಿಸಿದ್ರು ನೋಡಿ. ಇತ್ತೀಚಿನ ಇನ್ನೊಂದು ಯಶಸ್ವಿ ಕಾರ್ಯಾಚರಣೆ ನಾವು ನೆನಪಿಸಿಕೊಳ್ಳಬಹುದಾದದ್ದು ಹಿಜ್ಬುಲ್ಲಾ ಭಯೋತ್ಪಾದಕರು, ಅವರ ಸಿಂಪಥೈಸರ್ಗಳು, ಅವರಿಗೊಂದು ಜ್ಞಾನೋದಯ ಆಗಿಬಿಟ್ಟಿತ್ತು. ಮೊಬೈಲ್ ಇಟ್ಕೊಂಡು ಓಡಾಡಿದ್ರೆ ಮೊಸಾದ್ನವ್ರು ಪತ್ತೆ ಹಚ್ಚಿಬಿಡ್ತಾರೆ, ಲೊಕೇಶನ್ ಪತ್ತೆ ಹಚ್ತಾರೆ. ಅವರು ಒಂದು ನಿರ್ಧಾರ ತಗೊಂಡ್ರು, ಪೇಜರ್ ಯೂಸ್ ಮಾಡೋಣ ಅಂತ. ಯಾವುದೋ ಕಾಲದ ಟೆಕ್ನಾಲಜಿ, ರೇಡಿಯೋ ಫ್ರೀಕ್ವೆನ್ಸಿ ಮೇಲೆ ವರ್ಕ್ ಆಗುತ್ತೆ, ಸ್ಯಾಟಲೈಟಿಕ್ ಕನೆಕ್ಷನ್ ಇರೋದಿಲ್ಲ, ಇದರದ್ದು ಲೊಕೇಶನ್ ತೆಗಿಯೋದಕ್ಕಾಗೋದಿಲ್ಲ ಅಂತ. ಮೊಸಾದ್ ಏನು ಮಾಡ್ತು? ಯಾವ ಕಂಪನಿಯಿಂದ ಇವರು ಪೇಜರ್ ಡಿವೈಸ್ಗಳನ್ನು ಖರೀದಿ ಮಾಡ್ತಾ ಇದ್ರಲ್ಲ, ಆ ಕಂಪನಿಲಿ ಏನೋ ಸೆಟ್ಟಿಂಗ್ ಮಾಡ್ಕೊಂಡು ಆ ಪೇಜರಿಗೆ 2 ಬ್ಯಾಟ್ರಿ ಬರ್ತವೆ, ಶೆಲ್ ಅಂತೀವಲ್ಲ ನಾವು, ಅದರಲ್ಲಿ ಒಂದು ಆ್ಯಕ್ಚುಯಲ್ ಶೆಲ್ ಇಟ್ಟರು, ಇನ್ನೊಂದು ಬಾಂಬ್ ಬಿಟ್ಟರು ಇವರು. ಆ ಬಾಂಬನ್ನು ಹೆಂಗೆ ಫ್ರೀಕ್ವೆನ್ಸಿ ಸೆಟ್ ಮಾಡಿದ್ರು ಅಂದರೆ, ಮೊಸಾದ್ನ ಹೆಡ್ ಕ್ವಾರ್ಟ್ರಲ್ಲಿ ಕೂತ್ಕೊಂಡು ಬಟನ್ ಒತ್ತಾಗ ಬ್ಲಾಸ್ಟ್ ಆಗಬೇಕು. ಮಾಡಿದ್ರಲ್ಲ ಬ್ಲಾಸ್ಟ್, ಜಗತ್ತು ನೋಡಿ ಶಾಕ್ ಆಗ್ಬಿಡ್ತದನ್ನು. ಹಿಂಗೂ ಮಾಡೋಕ್ಕೆ ಸಾಧ್ಯನಾ ಮೊಸಾದ್ ಅಂತ. ಇದು ಮೊಸಾದ್ನ ಕೆಲಸ. ಮೊಸಾದ್ನ ಕೆಲಸ ಆಯಿತು. 3 ವರ್ಷಗಳ ತಯಾರಿ ಅಂತ ಹೇಳ್ತಾರೆ. ತಯಾರಿ ಅದು ಎಷ್ಟರ ಮಟ್ಟಿಗಿತ್ತು ಅಂದರೆ, ಹೆಚ್ಚು ಕಡಿಮೆ ಇಡೀ ಟೆಹರಾನ್ ನಗರದ ಟ್ರಾಫಿಕ್ CC ಕ್ಯಾಮ್ರಾಗಳಿರ್ತಾವಲ್ಲ, ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಹಾಕಿದ್ದು, ಅವಷ್ಟನ್ನು ಮೊಸಾದ್ ಹ್ಯಾಕ್ ಮಾಡಿತ್ತು. ಇಸ್ರೇಲಿನ ತನ್ನ ಹೆಡ್ ಕ್ವಾರ್ಟರ್ನಲ್ಲಿ ಕೂತ್ಕೊಂಡು ನೋಡ್ತಾ ಇರ್ತಿತ್ತು ಅದನ್ನು. ವಿಶೇಷವಾಗಿ ಅಯಾತುಲ್ಲಾ ಖಮೇನಿ ಓಡಾಡ್ತಾ ಇದ್ದ ರಸ್ತೆಗಳ ಟ್ರಾಫಿಕ್ CCTVಗಳು. ಈ ಮನುಷ್ಯ ಎಷ್ಟೊತ್ತಿಗೆ ಮನೆಯಿಂದ ಹೊರಡೋದು, ಸಾಮಾನ್ಯವಾಗಿ ಭೇಟಿ ಕೊಡುವ ಜಾಗಗಳು ಯಾವುದು, ಯಾವ ಕಾರಲ್ಲಿರ್ತಾನೆ, ಕಾನ್ವಾಯ್ ಹೆಂಗಿರುತ್ತೆ, ಮುಂದೆ ಎಷ್ಟು ಗಾಡಿ ಇರ್ತವೆ, ಹಿಂದೆ ಎಷ್ಟು ಗಾಡಿ ಇರ್ತವೆ, ಕಾರ್ನಿಂದ ಇಳಿಯೋದು ಎಲ್ಲಿ, ಒಳಗಡೆ ಹೋಗೋದು ಹೆಂಗೆ, ಒಂದು ಬಿಲ್ಡಿಂಗ್ ಒಳಗೆ ಹೋದ್ರೆ ಇರೋದು ಎಷ್ಟೊತ್ತು, ಎವ್ರಿಥಿಂಗ್ ದೇ ವರ್ ಮಾನಿಟರಿಂಗ್ ಫ್ರಮ್ 3 ಇಯರ್ಸ್. 3 ವರ್ಷಗಳಿಂದ ಮಾನಿಟರ್ ಮಾಡ್ತಾಯಿದ್ರು. ಇದಕ್ಕೆ ಎಲೆಕ್ಟ್ರಾನಿಕ್ ಇಂಟೆಲಿಜೆನ್ಸ್ ಅಂತಾರೆ. ಹ್ಯೂಮನ್ ಇಂಟೆಲಿಜೆನ್ಸ್ ಬೇರೆ. ಹ್ಯೂಮನ್ ಇಂಟೆಲಿಜೆನ್ಸ್ ಅಂದರೆ ಮೊಸಾದ್ನ ಒಬ್ಬ ಏಜೆಂಟು ಆ್ಯಕ್ಚುಲಿ ಅಲ್ಲಿರೋದು ಎಲ್ಲಿ? ಟೆಹರಾನ್ನಲ್ಲಿ.
ಸಾಧ್ಯ ಆದಷ್ಟು ಅಯಾತುಲ್ಲಾ ಖಮೇನಿಯ ಹತ್ತಿರದ ಸರ್ಕಲ್ನಲ್ಲೇ ಇರೋದು. ಹತ್ತಿರದ ಸರ್ಕಲ್ನಲ್ಲೇ ಇರ್ತಾರೆ. ಗೊತ್ತೇ ಆಗೋದಿಲ್ಲ ಅವ್ರಿಗೆ ಇವನೊಬ್ಬ ಮೊಸಾದ್ಗೆ ಅರ್ಥಾತ್ ಇಸ್ರೇಲಿಗೆ ಮಾಹಿತಿ ಕೊಡ್ತಾ ಇದ್ದಾನೆ ಅಂತ. ದಟ್ ಈಸ್ ಕಾಲ್ಡ್ ಹ್ಯೂಮನ್ ಇಂಟೆಲಿಜೆನ್ಸ್. ಅದನ್ನು ಬಹಳ ಚೆನ್ನಾಗಿ ಬೆಳೆಸ್ತಾರೆ ಅವರು, ಬಹಳ ಚೆನ್ನಾಗಿ ಬೆಳೆಸ್ತಾರೆ. ಈ ಸನ್ ಆಫ್ ಹಮಾಸ್ ಅನ್ನೋದೊಂದು ಪುಸ್ತಕ ನಾನೇ ಟ್ರಾನ್ಸ್ಲೇಟ್ ಮಾಡಿದ್ದೆ. ವಾಟ್ ಈಸ್ ಸನ್ ಆಫ್ ಹಮಾಸ್? ಇಸ್ರೇಲಿನ ಸತ್ಯಾನಾಶದ ಕನಸು ಕಾಣ್ತಾ ಹೋರಾಡ್ತಾ ಇರುವಂಥದ್ದು ಭಯೋತ್ಪಾದಕ ಸಂಘಟನೆ ಹಮಾಸ್. ಆ ಹಮಾಸ್ನಿಗೆ 7 ಜನ ಸಂಸ್ಥಾಪಕರಿದ್ದಾರೆ. ಆ 7 ಜನ ಸಂಸ್ಥಾಪಕರ ಪೈಕಿ ಒಬ್ಬನ ಹಿರಿ ಮಗನನ್ನೇ ಇವರು ಬುಟ್ಟಿಗೆ ಹಾಕತಾರೆ. ಆತನನ್ನು ತಮ್ಮ ಮಾಹಿತಿದಾರನನ್ನಾಗಿ ಮಾಡ್ಕೋತಾರೆ. ಅಲ್ಲಿ ಹಮಾಸ್ ಒಳಗಿದ್ದ ಆತ ದೊಡ್ಡ ಲೀಡರ್ ಮಗ. ಅವನಿಗೆಲ್ಲ ಕಡೆ ಆಕ್ಸಸ್ ಇತ್ತು, ಎಲ್ಲ ಮಾಹಿತಿ ಬರ್ತಿತ್ತು ಅವನಿಗೆ. ಇವತ್ತು ಇಲ್ಲಿ ಬಾಂಬ್ ಬಿಡೋಕ್ಕೆ ಹೋಗ್ತಿದ್ದಾರೆ, ಇವತ್ತು ಇಲ್ಲಿ ಹೊಡೆಯೋಕ್ಕೆ ಹೋಗ್ತಿದ್ದಾರೆ, ಇದಕ್ಕೆ ತಯಾರಿ ಆಗ್ತಿದೆ. ಅವನು ಎಲ್ಲ ಅವ್ರ ಜೊತೆಗೆ ನಿಂತ್ಕೊಂಡು, ಭಯೋತ್ಪಾದಕರ ಜೊತೆಗೆ ನಿಂತ್ಕೊಂಡು ಈ ಇಸ್ರೇಲಿಗಳನ್ನು ಬಿಡಬಾರ್ದು ಅಂತ ಮಾತಾಡ್ತಿದ್ದ. ಹೊರಗೆ ಬಂದು ಇಸ್ರೇಲ್ನವ್ರಿಗೆ ಹೇಳ್ತಿದ್ದ, ಅವ್ನು ಇಂಥಲ್ಲಿ ಇಡಕ್ಕೆ ಹೋಗ್ತಿದ್ದಾರೆ ನೋಡಿ ಬಾಂಬು, ಇಂಥಲ್ಲಿ ತಗೊಂಡು ಹೋಗ್ತಿದ್ದಾರೆ ನೋಡಿ, ಇಲ್ಲಿ ಬಾಂಬ್ ಶೇಖರಣೆ ಮಾಡಿದ್ದಾರೆ, ನಿಮಗೆ ಇವನು ವಾಂಟೆಡ್ ಆಗಿದ್ದ ಅಲ್ವಾ, ಆ ಮನೇಲಿ ಬಚ್ಚಿಟ್ಕೊಂಡಿದ್ದಾನೆ ನೋಡಿ, ಹೇಳ್ತಾ ಬರ್ತಿದ್ದ ಅವನು. ಆ ಲೆವೆಲ್ಲಿಗೆ ಹ್ಯೂಮನ್ ಇಂಟೆಲಿಜೆನ್ಸ್ ಅನ್ನೋದನ್ನು ಬಳಸಿಕೊಳ್ಳುವ ಬೇಹುಗಾರಿಕಾ ಪಡೆ ಮೊಸಾದ್ ಇಲ್ಲಿ ಅಯಾತುಲ್ಲಾ ಖಮೇನಿ ಪಕ್ಕದಲ್ಲೂ ಕೂಡ ಜನರನ್ನು ಇಟ್ಕೊಂಡಿದ್ರು. ಕರೆಕ್ಟಾಗಿ ಗೊತ್ತಾಯ್ತು ಯಾವ ಬಿಲ್ಡಿಂಗ್ನಲ್ಲಿರೋದು ಅಂತ. 200 ಯುದ್ಧ ವಿಮಾನಗಳು ಇರಾನಿನ ಆಕಾಶದಲ್ಲಿ ಗಿರಿಕಿ ಹೊಡಿತಾ ಇದ್ವು. ಅದರಲ್ಲಿ ನೆಟ್ವರ್ಕ್ ಜಾಮಿಂಗ್ ಮಾಡುವ ಸ್ಪೆಷಾಲಿಟಿ ಇರುವುದೇ ಒಂದು ವಿಮಾನ ಇರುತ್ತೆ. ನೆಟ್ವರ್ಕ್ ಜಾಮ್ ಮಾಡುತ್ತದು. ಯಾವ ನೆಟ್ವರ್ಕನ್ನು ಜಾಮ್ ಮಾಡಿದರು? ಟೆಹರಾನ್ನಲ್ಲಿ ಬಾಂಬ್ ಅಲರ್ಟ್ ಕೊಡುವ ನೆಟ್ವರ್ಕನ್ನೇ ಜಾಮ್ ಮಾಡಿದ್ರು. ಅಂದರೆ ಡ್ರೋನ್ಗಳು ಬಂದಾಗ, ಮಿಸೈಲ್ಗಳು ಬಂದಾಗ, ಯುದ್ಧ ವಿಮಾನಗಳು ಬಂದಾಗ ಸೈರನ್ ಆಗಬೇಕಲ್ಲ, ಸೈರನ್ನೇ ಆಗಲಿಲ್ಲ ಅವತ್ತು. ಜಾಮ್ ಮಾಡಿಬಿಟ್ಟಿದ್ರು ಅದನ್ನವರು. ಲೆಸ್ ದೆನ್ 60 ಸೆಕೆಂಡ್ಸ್ 30 ಬಾಂಬ್ ಹಾಕಿದ್ರು. ಬಾಂಬ್ ಹಾಕುವುದಕ್ಕಿಂತ ಮುಂಚೆ ಹ್ಯೂಮನ್ ಇಂಟೆಲಿಜೆನ್ಸ್ ಮೂಲಕ ಅವರು ಖಚಿತಪಡಿಸಿಕೊಂಡಿದ್ದರು ಎಕ್ಸಾಕ್ಟ್ಲಾಗಿ ಅಯಾತುಲ್ಲಾ ಖಮೇನಿ ಕೂತ್ಕೊಂಡಿರೋ ಕಟ್ಟಡ ಯಾವುದು, ಯಾವ ಫ್ಲೋರು, ಯಾರ್ಯಾರಿದ್ದಾರೆ ಜೊತೆಗೆ, ಎವ್ರಿಥಿಂಗ್ ವಾಸ್ ಕನ್ಫರ್ಮ್ಡ್. ಕೆಲವು ಮೂಲಗಳ ಪ್ರಕಾರ ಯುದ್ಧ ಶುರುವಾಗಿ 48 ಗಂಟೆಯ ನಂತರ ಖಮೇನಿಯನ್ನು ಹೊಡೆಯೋ ಪ್ಲ್ಯಾನ್ ಇತ್ತು ಅವ್ರಿಗೆ. ಆದರೆ ಬಂದ ಹ್ಯೂಮನ್ ಇಂಟೆಲಿಜೆನ್ಸ್ ಹೆಂಗಿತ್ತು ಅಂದರೆ, ಈಗಲೇ ಹೊಡೆಯೋದು ಕರೆಕ್ಟು, ಸುತ್ತಲೂ 40 ಜನ ತುಂಬ ಇಂಪಾರ್ಟೆಂಟ್ ಅಧಿಕಾರಿಗಳಿದ್ದಾರೆ, ಸತ್ರೆ ಎಲ್ಲರೂ ಒಂದೇ ಸಲ ಸಾಯ್ತಾರೆ ಅಂತ. ದೇ ವರ್ ರೈಟ್. ಯುದ್ಧ ಶುರುವಾಗಿ ಮೊದಲನೇ ದಿನ ಕಳೆಯೋಷ್ಟರಲ್ಲಿ ಮುಗಿಸ್ಬಿಟ್ರು. ಅದರ ಜೊತೆಗೆ ಅಯಾತುಲ್ಲಾ ಖಮೇನಿದು ಒಂದು ಅಭ್ಯಾಸ ಏನಿತ್ತಂದರೆ, ಮಲಗುತ್ತಾ ಇದ್ದದ್ದು ಹಗಲು, ಕೆಲಸ ಅಷ್ಟು ರಾತ್ರಿನೇ, ಮೀಟಿಂಗ್ಗಳು, ಪ್ರಯಾಣಗಳು ಎಲ್ಲ ರಾತ್ರಿ ಕಗ್ಗತ್ತಲಲ್ಲಿ ಮಾಡಿ ಮುಗಿಸಿ ಹಗಲೊತ್ತಿನಲ್ಲಿ ರೆಸ್ಟ್ ಮಾಡ್ತಾ ಇದ್ದ ಮನುಷ್ಯ. ಅಪರೂಪದಲ್ಲೇ ಅಪರೂಪ ಅನ್ನುವಂತೆ ಬೆಳಗಿನ ಹೊತ್ತಿನಲ್ಲಿ, ಹಗಲು ಹೊತ್ತಿನಲ್ಲಿ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದದ್ದು. ಹಗಲು ಹೊತ್ತಿನಲ್ಲಿ ಮೀಟಿಂಗ್ ಮಾಡ್ತಾ ಇದ್ದದ್ದು ಅಪರೂಪದಲ್ಲೇ ಅಪರೂಪ. ಹಿ ವಾಸ್ ಡೂಯಿಂಗ್ ಇಟ್. ಕರೆಕ್ಟಾಗಿ ಅದೇ ಟೈಮ್ಗೆ ಆಯಿತು. ಈ ಮೊಸಾದ್ನ ಕಾರ್ಯಾಚರಣೆಗಳ ಇತಿಹಾಸದಲ್ಲಿ ಮತ್ತೊಂದು ಆ್ಯಡ್ ಆಯ್ತು ನೋಡಿ. ಮೊಸಾದ್ಗೆ ನಾನು ತುಂಬ ಸಲ ಅವಾಗ ರೆಫರೆನ್ಸ್ ತಗೋತಾ ಇರ್ತೀನಿ. ಮೊಸಾದ್ನ ಲೆಜೆಂಡರಿ ಲೀಡರ್ಶಿಪ್, ಐತಿಹಾಸಿಕವಾಗಿ ಬರೆದಿಡಬಲ್ಲಂಥ ನಾಯಕ, ಮೊಸಾದ್ಗೆ ಚೀಫ್ ಆಗಿದ್ದದ್ದು ಮೀರ್ ದಗಾನ್. ನಾವು ಹೆಂಗೆ ಅಜಿತ್ ದೋವಲ್ ಕಾರ್ಯಾಚರಣೆಗಳ ಬಗ್ಗೆ ದಂತಕಥೆಗಳ ಥರ ಮಾತಾಡ್ಕೋತೀವಲ್ಲ, ಹಂಗೆ ತೀರ್ಕೊಂಡಿದ್ದಾರೆ ಮೀರ್ ದಗಾನು. ಈಗಲೂ ಇಸ್ರೇಲ್ನಲ್ಲಿ ಚರ್ಚೆ ಆಗುತ್ತೆ ಮೀರ್ ದಗಾನ್ ಹೆಸರು. ಒಂದು ಸಲ IDF ಚೀಫ್ ಬರ್ತಾರೆ ಅವ್ರ ಹತ್ರ. IDF ಚೀಫ್ ಬಂದಾಗ ಮೀರ್ ದಗಾನ್ ಕೇಳ್ತಾರೆ, ಏನು ಬೇಕು ನಿನಗೆ, ಏನು ಬೇಕು? ಅದರ ಅರ್ಥ ಅಂದರೆ ತುಂಬ ಅರ್ಥಗಳಿದಾವೆ ಅದಕ್ಕೆ. ಇಸ್ರೇಲ್ ಅನ್ನುವ ಈ ದೇಶವನ್ನು ಸುರಕ್ಷಿತವಾಗಿಡೋದಕ್ಕೆ ಏನು ಬೇಕು ಹೇಳು ನಿನಗೆ ಅಂತ. ನಿನಗೇನು ಬೇಕು ಹೇಳು. IDF ಚೀಫ್ ವಾಸ್ ತುಂಬ ಡಿಪ್ರೆಸ್ ಆಗಿರ್ತಾರೆ. IDF ಅಂದರೆ ಇಸ್ರೇಲಿ ಡಿಫೆನ್ಸ್ ಫೋರ್ಸ್. ಅವ್ರು ಹೇಳೋದು, ನನಗೆ ಬೇಕಾದದ್ದು ನಿಮಗೆ ಕೊಡೋಕ್ಕಾಗೋದಿಲ್ಲ ಬಿಡಿ, ಏನು ಬೇಕು ಕೇಳಿ ಯಾರು ನೋಡು ಅಂತಾರೆ ಮೀರ್ ದಗಾನ್. ನನಗೊಂದು ಸುಖೋಯ್ ಯುದ್ಧ ವಿಮಾನ ಬೇಕು ಅಂತಾರೆ. ಸುಖೋಯ್ ಯುದ್ಧ ವಿಮಾನ ಬೇಕು, ಕೊಡ್ಸೋಕ್ಕಾಗತ್ತಾ ನಿನಗೆ? ಹಿ ವಾಸ್ ಶಾಕ್ಡ್.
ಮೀರ್ ದಗಾನ್ ಶಾಕ್ ಆಗ್ತಾರೆ ಅದನ್ನು. ಯಾಕೆ ಸುಖೋಯ್ ಬೇಕು? ನಮ್ಮ ಶತ್ರುಗಳಾದ ಇರಾನ್ ಹತ್ರ, ಇರಾಕ್ ಹತ್ರ ಇದ್ದಾವೆ ಸುಖೋಯ್ಗಳು. ಅವರು ಸುಖೋಯ್ ತಗೊಂಡು ನಮ್ಮ ಮೇಲೆ ದಾಳಿ ಮಾಡೋದಕ್ಕೆ ಬಂದರೆ ರಕ್ಷಣೆ ಮಾಡಿಕೊಳ್ಳೋದಕ್ಕೇನೂ ಇಲ್ಲ ನಮ್ಮ ಹತ್ರ. ಆ ಸುಖೋಯ್ ಯುದ್ಧ ವಿಮಾನ ಏನು, ಅದರೊಳಗೆ ಏನಿದೆ, ಏನಿಲ್ಲ, ಕೆಪಾಬಿಲಿಟೀಸ್ ಏನು ಗೊತ್ತೇ ಆಗ್ತಿಲ್ಲ ನಮ್ಗೆ, ಏನು ಮಾಡೋದು ಅಂತ. ಮೀರ್ ದಗಾನ್ ಹೇಳಿದ್ರು, ಆಯ್ತು ಸ್ವಲ್ಪ ದಿವಸ ಟೈಮ್ ಕೊಡಿ, ಏನಾದ್ರು ಪ್ರಯತ್ನ ಪಡೋಣ ಅಂತ. ಒಂದು ಯುದ್ಧ ಅಷ್ಟು ಸುಲಭ ಅಲ್ರಿ, ಒಂದು ದೇಶ ಇನ್ನೊಂದು ದೇಶದ ಯುದ್ಧ ವಿಮಾನ ತರೋದಂದರೆ. ಮೊಸಾದ್ ಲಿಟ್ರಲಿ ಹೈಜಾಕ್ ಮಾಡಿಸ್ತಾರೆ ಒಂದು ಯುದ್ಧ ವಿಮಾನವನ್ನು. ಪ್ರಪಂಚದ ಇತಿಹಾಸದಲ್ಲಿ ಅಂಥ ಇನ್ನೊಂದು ಘಟನೆ ನಡೆದಿರೋದಕ್ಕೆ ಸಾಧ್ಯನೇ ಇಲ್ಲ. ಇರಾಕ್ ಹತ್ರ ಇದ್ದಂಥ ಒಂದು ಸುಖೋಯನ್ನು ಹೈಜಾಕ್ ಮಾಡಿಸಿ ತಗೊಂಬರ್ತಾರೆ. ಅಂದರೆ ಆ ಏಜೆನ್ಸಿಯ ಗುರಿ ತಪ್ಪದಿಲ್ಲ ಅಂತ. ಇತ್ತೀಚೆಗೆ ಒಂದು ಟಿ ವಿ ಇಂಟರ್ವ್ಯೂನಲ್ಲಿ ಇರಾನಿನ ಮಾಜಿ ಅಧ್ಯಕ್ಷರೇ ಹೇಳಿಕೊಂಡಿದ್ದ ಮಾತು, 2021ರಲ್ಲಿ 4 ವರ್ಷಗಳ ಹಿಂದೆ ಇಸ್ರೇಲ್ ಇರಾನಿನ ತುಂಬ ಪ್ರಮುಖ ಸೇನಾಧಿಕಾರಿಗಳನ್ನು, ಮಿಲಿಟರಿ ಸೈಂಟಿಸ್ಟ್ಗಳನ್ನು, ಪರಮಾಣು ಸೈಂಟಿಸ್ಟ್ಗಳನ್ನು ಹೊಡೆದಾಕತ್ತೆ. 4 ವರ್ಷಗಳ ಹಿಂದೆ ಇರಾನ್ನಲ್ಲಿ, ಅಂದರೆ ಒಬ್ಬೊಬ್ಬರನ್ನ ಹೊಡಿತಾರೆ ಇವರು, ಗುರಿ ಇಟ್ಟಿಟ್ಟು ಹೊಡೆಯೋದು. ಇರಾನಿಗೆ ಗೊತ್ತೇ ಆಗೋದಿಲ್ಲ ಇವ್ರ ಮನೆಯಲ್ಲಿದೆ, ಹೆಂಗೆ ಓಡಾಡ್ತಾರೆ, ಯಾವ ಕಾರಲ್ಲಿರ್ತಾರೆ, ಇವ್ರ ಆಫೀಸಲ್ಲಿ ಯಾವ ಫ್ಲೋರ್ನಲ್ಲಿದ್ದಾರೆ, ಹೆಂಗೆ ಗೊತ್ತಾಗ್ತಿದೆ ಇಸ್ರೇಲ್ಗೆ ಅಂತ. ಅವಾಗ ಗೊತ್ತಾಗುತ್ತೆ ಇವ್ರಿಗೆ ಮೊಸಾದ್ ಏಜೆಂಟ್ಗಳಿದ್ದಾರೆ ಎಲ್ಲ ಕಡೆ. ಆ ಮೊಸಾದ್ ಏಜೆಂಟರುಗಳನ್ನು ಪತ್ತೆ ಹಚ್ಚುವುದಕ್ಕೆ ಅಂತ 20 ಜನರದೊಂದು ಟೀಮ್ ಮಾಡ್ತಾರೆ. ನಮ್ಮ ದೇಶದೊಳಗೆ ಕೂತ್ಕೊಂಡು ಇಸ್ರೇಲಿಗೆ ಮಾಹಿತಿ ಕೊಡ್ತಾ ಇರೋರನ್ನ ಪತ್ತೆ ಹಚ್ಚಿ ಹುಡುಕಿ ಹಿಡ್ಕೊಂಡು ಬಂದು ನೇಣಿಗೆ ಹಾಕೋದಕ್ಕೆ ಅಂತ 20 ಜನರದೊಂದು ಟೀಮ್ ರಚನೆ ಆಗುತ್ತೆ. ಆ ಟೀಮ್ನವರು ನಾವು ಹುಡುಕ್ ಹಾಕ್ತೀವಿ, ಅಲ್ಲಿ ಕಂಡುಹಿಡಿತೀವಿ, ಇಲ್ಲಿ ಕಂಡುಹಿಡಿತೀವಿ ಓಡಾಡ್ತಾರೆ. ಆ ನಂತರ ಇರಾನಿನ ಅಧ್ಯಕ್ಷರಿಗೆ ಗೊತ್ತಾಗೋದು ಆ 20 ಜನರ ಟೀಮ್ ತುಂಬಾ ಇಸ್ರೇಲಿ ಏಜೆಂಟ್ರಿದ್ರು ಅಂತ. 20 ಜನರ ಟೀಮ್ನಲ್ಲೇ ಇಸ್ರೇಲಿ ಏಜೆಂಟ್ರಿದ್ರು. ಆ ಮನುಷ್ಯ ಕೂತ್ಕೊಂಡು ಟಿ ವಿ ಇಂಟರ್ವ್ಯೂನಲ್ಲಿ ಹೇಳ್ಕೊತಾರೆ, ಇದನ್ನು ನಮ್ಮ ಹಣೆ ಬರ ಹಿಂಗಾಗಿದೆ, ಇಸ್ರೇಲಿ ಏಜೆಂಟ್ ನಮ್ಮ ದೇಶದಲ್ಲಿ ಯಾರ್ಯಾರಿದ್ದಾರೆ ಪತ್ತೆ ಹಚ್ಚಬೇಕು ಅಂತ ಒಂದು ಟೀಮ್ ಮಾಡಿದರೆ ಆ ಟೀಮ್ನಲ್ಲೇ ಇಸ್ರೇಲಿ ಏಜೆಂಟ್ರಿದ್ರು ಅಂತ. ಟೀಮ್ ಲೀಡರೇ ಇಸ್ರೇಲಿ ಏಜೆಂಟ್ ಅಂತೆ. ಹಂಗಿದ್ದ ಮೇಲೆ ಒಂದು ದೇಶವನ್ನು ಸುರಕ್ಷಿತವಾಗಿ ಇಟ್ಕೋತೀವಿ ಅಂದರೆ ಇಟ್ಕೊಳ್ಳೋದಕ್ಕೆ ಹೆಂಗೆ ಸಾಧ್ಯ? ಬರೀ ಆನ್ ಗ್ರೌಂಡ್ ಏನೇನಾಯಿತು ಅನ್ನೋದು ಹೇಳೋಣ. 4ನೇ ದಿವಸದ ಯುದ್ಧ ಇವತ್ತು ಹೊತ್ಕೊಂಡು ಉರಿತಾ ಇದೆ ಮಿಡ್ಲ್ ಈಸ್ಟು. ಇರಾನ್ ಸುತ್ತಲಿನ ದೇಶಗಳಲ್ಲಿ ಡಿಸ್ಕ್ರಿಮಿನೇಷನ್ನೇ ಮಾಡ್ತಿಲ್ಲ. ದಾಳಿ ಅಂದರೆ ದಾಳಿ, ಮಿಸೈಲ್ಗಳು, ಡ್ರೋನ್ಗಳು. ಇವತ್ತು ಸೌದಿ ಅರೇಬಿಯಾ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ UAE ಎರಡೂ ಕಡೆ ದಾಳಿಗಳು, ಸುರಿಮಳೆ ಸುರುತ್ತೆ. ಇರಾನ್ ರಿಯಾದ್, ಸೌದಿ ಅರೇಬಿಯಾದ ರಾಜಧಾನಿಯಲ್ಲಿ ಅಮೆರಿಕದ ರಾಯಭಾರ ಕಚೇರಿಯನ್ನು ಗುರಿಯಾಗಿರಿಸಿಕೊಂಡು ಮಿಸೈಲ್ ದಾಳಿ ನಡೆಸಿತು. ರಿಯಾದ್ನಲ್ಲಿನ ಅಮೆರಿಕದ ರಾಯಭಾರ ಕಚೇರಿ ಹೊತ್ಕೊಂಡು ಉರಿದಿದೆ. ಆದರೆ ಇಂಥದ್ದೊಂದು ದಾಳಿಯ ಮುನ್ಸೂಚನೆ ಇದ್ದ ಕಾರಣಕ್ಕೆ ಅಮೇರಿಕನ್ನರು ಅದನ್ನು ಖಾಲಿ ಮಾಡಿಬಿಟ್ಟಿದ್ರು. 2 ಡ್ರೋನ್ಗಳು ಬಿದ್ದು, 2 ಮಿಸೈಲ್ಗಳು ಬಿದ್ದು, ರಾಯಭಾರ ಕಚೇರಿ ಹೊತ್ಕೊಂಡು ಉರಿದಿದೆ. ಯಾರೂ ಸತ್ತಿಲ್ಲ ಅಂತೆ. ಅಮೇರಿಕ ರಾಯಭಾರ ಕಚೇರಿನ ಖಾಲಿ ಮಾಡಿಬಿಟ್ಟಿತ್ತು. ಸಾವು ನೋವುಗಳಾಗಿಲ್ಲ. ಉಳಿದಂತೆ ಸೇನಾ ನೆಲೆಗಳು, ಆಫೀಸ್ಗಳು, ಅಮೇರಿಕನ್ನರೇ ಹೆಚ್ಚಾಗಿ ವಾಸ ಮಾಡ್ತಾ ಇದ್ದಂಥ ಅಪಾರ್ಟ್ಮೆಂಟ್ಗಳನ್ನು ಗುರಿಯಾಗಿಸಿಕೊಂಡು ಇರಾನ್ ದಾಳಿ ನಡೆಸಿದೆ. UAEನಲ್ಲೂ ಕೂಡ ಕ್ಷಿಪಣಿಗಳ ಸುರಿಮಳೆ ಇವತ್ತು, ಅಬುದಾಬಿ, ದುಬೈ ಎಲ್ಲ ಕಡೆ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು, ಆತ್ಮಾಹುತಿ ಡ್ರೋನ್ಗಳು ಬಂದು ಬಿದ್ದಿದ್ದಾವೆ. UAE ಗವರ್ನಮೆಂಟ್ ಬಹಳ ಪ್ರೌಡಾಗಿ ಹೇಳಿಕೊಂಡಿದೆ, 90% ಇರಾನಿಯನ್ ಡ್ರೋನ್ಗಳನ್ನು ನಾವು ಹೊಡೆದಾಕಿದ್ದೀವಿ ಅಂತ. ಅಂದರೆ ಆಕಾಶದಲ್ಲೇ ಇಂಟರ್ಸೆಪ್ಟ್ ಮಾಡಿದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ. 90%. 174 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಇರಾನ್ ನಮ್ಮ ಕಡೆ ಹಾರಿಸಿತ್ತು. 174ಕ್ಕೆ 174 ಆಕಾಶದಲ್ಲೇ ಇಂಟರ್ಸೆಪ್ಟ್ ಮಾಡಿ ಹೊಡೆದುರುಳಿಸಿದ್ದೀವಿ ಅಂತ ಅಧಿಕೃತ ಹೇಳಿಕೆಯನ್ನು UAE ಗವರ್ನಮೆಂಟ್ ರಿಲೀಸ್ ಮಾಡಿದೆ. 680 ಡ್ರೋನ್ಗಳ ಪೈಕಿ 645 ಡ್ರೋನ್ಗಳನ್ನು ಇಂಟರ್ಸೆಪ್ಟ್ ಮಾಡಿದೆಯಂತೆ. ಈ ವಿಡಿಯೋಗಳು ಬರ್ತಾ ಇದ್ದಾವೆ, ಇದರಲ್ಲಿ AI ಯಾವುದು ರಿಯಲ್ ಯಾವುದೋ ಗೊತ್ತಾಗೋದಿಲ್ಲ. ಇದು ಅಮೇರಿಕನ್ನರು ಹೆಚ್ಚಾಗಿ ವಾಸಿಸುವ ಅಪಾರ್ಟ್ಮೆಂಟು ಅಂತ ಹೇಳ್ತಾರೆ ದುಬೈನಲ್ಲಿ.
ನೋಡಿ, ಆರಂಭದಲ್ಲಿ ನೀವೇನು ಚಿಂತೆ ಮಾಡಬೇಡಿ, ನಿಮ್ಮನ್ನು ನಾವು ಟಚ್ ಮಾಡೋದಿಲ್ಲ, ನೀವು ನಮ್ಮ ಟಾರ್ಗೆಟೇ ಅಲ್ಲ, ನಮ್ಮ ಟಾರ್ಗೆಟ್ಟು ನಿಮ್ಮ ದೇಶದೊಳಗಿರುವ ಅಮೆರಿಕದ ಸೇನಾ ನೆಲೆಗಳು ಅಂತ ಹೇಳ್ಕೊಂಡು ಬಂತು ಇರಾನ್. ಅದಕ್ಕೆ ಇವರು ವಾರ್ ಪ್ರಿಪರೇಷನ್ ಅಂತೇನು ಮಾಡ್ಕೊಳ್ಳಿಲ್ಲ. ಇವರೇನಂದ್ರು, ನಮ್ಮ ಕಡೆ ಬರೋ ಕ್ಷಿಪಣಿಗಳನ್ನಷ್ಟೇ ನಮ್ಮ ಗಡಿಯಲ್ಲಿ ನಾವು ಹೊಡಿತಾ ಕೂತ್ಕೊಳ್ಳೋಣ ಅಂತ. ಈಗ ನೋಡಿದರೆ ಟಾರ್ಗೆಟ್ ವಿಸ್ತಾರ ಆಗ್ತಾ ಇದೆ, ಟಾರ್ಗೆಟ್ಗಳ ವಿಸ್ತಾರ ಆಗ್ತಾ ಇದ್ದಾವೆ. ಅಮೆರಿಕದ ನೌಕಾಪಡೆಯ ಮೇಲೆ ಇರಾನ್ನಿಂದ ಕ್ಷಿಪಣಿ ದಾಳಿ ನಡೆದಿದೆ. ಅಬುದಾಬಿಯಲ್ಲಿ ಅಮೆಜಾನ್ನ ಡೇಟಾ ಸೆಂಟರ್ ಮೇಲೆ ಇರಾನ್ ದಾಳಿ ನಡೆಸಿದೆ. ಅಬುದಾಬಿ ಡೇಟಾ ಸೆಂಟರ್. ಇನ್ನೊಂದು ಕಡೆ ಇಸ್ರೇಲ್ನಿಂದ ಇರಾನ್ ಮೇಲೆ ಕಂಟಿನ್ಯೂ ಆಗಿದೆ ದಾಳಿ. ಬೈರೂತ್ ಮೇಲೆ ಸರಣಿ ಅಟ್ಯಾಕ್. ಅಲ್ ಮನಾರ್ ಮತ್ತು ಅಲ್ ನೂರ್ ಅನ್ನುವಂಥ 2 ನ್ಯೂಸ್ ಏಜೆನ್ಸಿಗಳ ಮೇಲೆ ದಾಳಿ ಮಾಡಿದ್ದಾರೆ, ನ್ಯೂಸ್ ಏಜೆನ್ಸಿಗಳ ಆಫೀಸ್ಗಳ ಮೇಲೆ. ಬೈರೂತ್ನಲ್ಲಿ 83 ಕಟ್ಟಡಗಳನ್ನು ಸ್ಥಳಾಂತರ ಮಾಡುವುದಕ್ಕೆ ಗವರ್ನಮೆಂಟ್ ಆದೇಶ ಕೊಟ್ಟಿದೆ. ದಕ್ಷಿಣ ಬೈರೂತ್, ಹೆರತ್ ರೈಕ್ ಅನ್ನುವಂಥ ಇನ್ನೊಂದು, ದಹಿಯೇಕ್ ಮೇಲೆ ಏರ್ ಸ್ಟ್ರೈಕ್ ಆಗಿದೆ. ಲೆಬನಾನ್ ಮೇಲೆ ಹಿಜ್ಬುಲ್ಲಾ ಟೆರರಿಸ್ಟ್ಗಳನ್ನು ಟಾರ್ಗೆಟ್ ಮಾಡ್ಕೊಂಡು ಅಲ್ಲೂ ಏರ್ ಸ್ಟ್ರೈಕ್ಗಳನ್ನು ಇಸ್ರೇಲ್ ಮುಂದುವರೆಸಿದೆ. ಸೊ ಇಸ್ರೇಲ್ ಬೇಸಿಕಲಿ 2 ಕಡೆ ದಾಳಿ ನಡೆಸ್ತಾ ಇರೋದು ಈಗ, ಲೆಬನಾನ್ ಮತ್ತು ಇರಾನ್. ಲೆಬನಾನ್ ಮತ್ತು ಇರಾನ್ ಎರಡರ ಮೇಲೂ ಇಸ್ರೇಲ್ ದಾಳಿ ನಡೆಸ್ತಾ ಇದೆ. ಇರಾನ್ ಒಳಗೆ ಟೆಹರಾನ್ನಲ್ಲಿ IRGC ಹೆಡ್ ಕ್ವಾರ್ಟರ್ಸು ಮತ್ತು ಸೈನಿಕ ಹೆಡ್ ಕ್ವಾರ್ಟರ್ಗಳನ್ನು ಧ್ವಂಸ ಮಾಡಿದ್ದೀವಿ ಅಂತ ಇಸ್ರೇಲ್ ಹೇಳ್ಕೊಂಡಿದೆ. ಮತ್ತೊಂದು ಕಡೆ ಇರಾನ್ ವಿರುದ್ಧದ ಯುದ್ಧಕ್ಕೆ ಕತಾರ್ ತಯಾರಾಗ್ತಾ ಇದೆ. ಕತಾರ್ ಏರ್ ಫೋರ್ಸ್ ಇರಾನಿನ 2 Su-24ಗಳನ್ನು ಹೊಡೆದಾಕ್ತಿವೆ. ಸುಖೋಯ್ 24 ಯುದ್ಧ ವಿಮಾನಗಳನ್ನು ಹೊಡೆದು ಹಾಕಿದೆ. ನಮ್ಮ ಗಡಿಯ ಕಡೆ ಬರ್ತಾ ಇದ್ರು, ನಾವು ಆಕಾಶದಲ್ಲಿ ಹೊಡೆದಿದ್ದೀವಿ ಅಂತ. ಇರಾನ್ ಏರ್ ಫೋರ್ಸ್ ಅಪ್ಡೇಟೆಡ್ ಇಲ್ಲ. ಇನ್ನೊಂದು ಕಡೆ ಅಮೇರಿಕ ಕೂಡ ತನ್ನ ದಾಳಿಯನ್ನು ಮುಂದುವರಿಸ್ತಾ ಇದೆ. ಅಂದರೆ ಅಮೇರಿಕ ಇಸ್ರೇಲಿನ ಕೋಆರ್ಡಿನೇಟೆಡ್ ದಾಳಿಗಳು. ಇವತ್ತು ಇರಾನ್ನಲ್ಲಿ ಸಾವಿನ ಸಂಖ್ಯೆ 800 ದಾಟಿರಬಹುದು ಅಂತ ಹೇಳ್ತಾರೆ. ಟೆಹರಾನೇ ಮೇಜರ್ ಟಾರ್ಗೆಟ್. IRGCಯ ಕಚೇರಿಗಳು, IRGC ಕಮಾಂಡ್ ಸೆಂಟರ್ ಮೇಲೆ ಅಟ್ಯಾಕ್ ಆಗಿದೆ. IRGC ಮುಖ್ಯ ಆಫೀಸ್ ಅಂದರೆ ಹೆಡ್ ಆಫೀಸನ್ನೇ ಹೊಡೆದಾಕಿದ್ದಾರೆ. ಇರಾನಿನ ಸೇನಾ ಕಮಾಂಡ್ ಸೆಂಟರ್ ಧ್ವಂಸ ಆಗಿದೆ. ಇರಾನಿನ ಸೇನಾ ಶಿಬಿರದ ಮೇಲೆ ಅಮೆರಿಕದ ಏರ್ ಸ್ಟ್ರೈಕ್. ದೃಶ್ಯಗಳು ಒಂದೊಂದೇ ಬರ್ತಾ ಇದೆ. ಇಸ್ರೇಲ್ನ ಡ್ರೋನನ್ನು ಇರಾನ್ ಆಕಾಶದಲ್ಲಿ ಹೊಡೆದಾಕಿದೆ. ಟೆಹರಾನಿನ ಪೂರ್ವ ಭಾಗ ಅತಿ ಹೆಚ್ಚು ಹಾನಿ ಅಂತಾಗಿರೋದು. ಇರಾನ್ನಲ್ಲಿ ಈಗ ಹೆಚ್ಚು ಕಡಿಮೆ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನೋದು ಇದ್ದೂ ಇಲ್ದಂಗೆ ಆಗಿದೆ. ಅಂದರೆ ಯಾವ ವಿಮಾನ ಒಳಗೆ ಬಂದರೆ ಅಲರ್ಟ್ ಮಾಡೋದು, ಸೈರನ್ ಕೊಡೋದು, ಈ ಕಡೆಯಿಂದ ಆ್ಯಂಟಿ ಏರ್ಕ್ರಾಫ್ಟ್ ಮಿಸೈಲ್ಗಳನ್ನು ಲಾಂಚ್ ಮಾಡೋದು, ಅದು ಯಾವುದೂ ಆಗ್ತಾ ಇಲ್ಲ ಇರಾನ್ ಕಡೆಯಿಂದ. ಇದು ಅಮೇರಿಕನ್ನರು ರಿಲೀಸ್ ಮಾಡಿದಂಥ ವಿಡಿಯೋಗಳಿವೆಲ್ಲ. ಆಪರೇಷನ್ ಎಪಿಕ್ಯೂರಿಯ ವಿಡಿಯೋಗಳು ಅಂಥೇಳಿ ಅಮೇರಿಕ ರಿಲೀಸ್ ಮಾಡಿದೆ. ಮಧ್ಯಪ್ರಾಚ್ಯದಲ್ಲಿ ಶುರುವಾಗಿರುವ ಯುದ್ಧ ಸದ್ಯದ ಸ್ವರೂಪ ನೋಡಿ ಹೆಂಗಿದೆ. ಅಫ್ಕೋರ್ಸ್ ಇರಾನ್ ಕೋಪದಲ್ಲಿತ್ತು, ತನ್ನ ಸುಪ್ರೀಂ ಲೀಡರ್ನ ಕಳ್ಕೊಂಡಿತ್ತು. ಆದರೆ ಒಂದು ಮಾತು ನಾನು ಕರೆಕ್ಟ್ ಅನ್ಸೋದು ಹೇಳ್ತಾ ಇದ್ದೀನಿ ನಾನು, ಯುದ್ಧ ಆಗಲಿ ಜಗಳಗಳಾಗಲಿ ಒನ್ ಅಟ್ ಅ ಟೈಮ್ ಮಾಡಬೇಕು. ಏಕಕಾಲದಲ್ಲೇ ತುಂಬ ಜನರನ್ನ ಮೈಮೇಲೆ ಹಾಕೊಳ್ಳೋಕ್ಕೆ ಹೋಗಬಾರ್ದು. ಇರಾನ್ ಆ ತಪ್ಪು ಮಾಡ್ತು ನೋಡಿ. ಸುತ್ತಲಿನ ದೇಶಗಳು ಅಮೇರಿಕಕ್ಕೆ ತಮ್ಮವೇ ಆದ ಕಾರಣಕ್ಕೆ ಸೈನಿಕ ನೆಲೆಗಳನ್ನು ಮಾಡಿಕೊಳ್ಳೋದಕ್ಕೆ ಜಾಗ ಕೊಟ್ಟಿದ್ವು. ದೇ ಹ್ಯಾಡ್ ರೀಸನ್. ಆಯಿಲ್ ಪರ್ಚೇಸ್ ಮಾಡ್ತಾರೆ, ಡಾಲರ್ನಲ್ಲಿ ನಾವು ವ್ಯವಹಾರ ಮಾಡ್ತೀವಿ, ಎಷ್ಟು ಅಂತ ಜಗಳಾಡ್ಕೊಂಡಿರೋದು, ಶಾಂತವಾಗಿ ಬದುಕೋಣ ಇತ್ಯಾದಿ ಕಾರಣಗಳಿಗಾಗಿ ಯುನೈಟೆಡ್ ಅರಬ್ ಎಮಿರೇಟ್ಸು, ಕತಾರು, ಸೌದಿ ಅರೇಬಿಯಾ, ಕುವೈತು, ಜೋರ್ಡಾನು, ಇರಾಕು ಎಲ್ಲವೂ ಕೂಡ ಅಮೇರಿಕದವ್ರಿಗೆ ಒಂದು ಸ್ವಲ್ಪ ಜಾಗ ಕೊಟ್ಟಿದ್ವು. ನೀವು ಇಲ್ಲಿ ಸೈನಿಕ ನೆಲೆಗಳನ್ನು ಮಾಡ್ಕೊಳ್ಳಿ,
ನಮ್ಮ ಸಮುದ್ರ ತೀರಕ್ಕೆ ನಿಮ್ಮ ಯುದ್ಧ ನೌಕೆಗಳು ಬರೋದು ಹೋಗೋದು ಮಾಡ್ಕೊಂಡಿರಲಿ, ನಿಮ್ಮದು ಒಂದಷ್ಟು ಜನ ಸೈನಿಕರನ್ನ ಇಲ್ಲಿ ಇಡ್ತೀರಾ, ಪರವಾಗಿಲ್ಲ ಇಟ್ಕೊಳ್ಳಿ, ಹಿಂಗೆ ಜಾಗ ಕೊಟ್ಟಿದ್ವು. ಯಾವಾಗ ಇರಾನಿಗೂ ಅಮೇರಿಕಕ್ಕೂ ಜಗಳ ಶುರುವಾಯಿತು, ಇರಾನಿಗೂ ಇಸ್ರೇಲ್ಗೂ ಜಗಳ ಶುರುವಾಯಿತು, ಆ ಎಲ್ಲ ದೇಶಗಳು ಇರಾನ್ಗೆ ಅಶ್ಯೂರೆನ್ಸ್ ಕೊಟ್ಟವು, ನಮ್ಮ ನೆಲದಲ್ಲಿರುವ ಸೈನಿಕ ನೆಲೆಗಳನ್ನು ನಾವು ನಿಮ್ಮ ವಿರುದ್ಧ ಉಪಯೋಗ ಮಾಡೋದಕ್ಕೆ ಬಿಡೋದಿಲ್ಲ, ತಲೆ ಕೆಡಿಸ್ಕೋಬೇಡಿ ಅಂತ ಅಶ್ಯೂರೆನ್ಸ್ ಕೊಟ್ಟಿದ್ವು ಆ ಎಲ್ಲ ದೇಶಗಳು. ಅದೇ ಕಾರಣಕ್ಕಲ್ವಾ ಅಮೇರಿಕಕ್ಕೆ ತನ್ನ ಅತಿ ದೊಡ್ಡ ಯುದ್ಧ ನೌಕೆ ಅಬ್ರಹಾಂ ಲಿಂಕನ್ ಅಲ್ಲಿಂದ ಇಲ್ಲಿ ತನಕ ತರಬೇಕಾಗಿ ಬಂದದ್ದು. ತಗೊಂಬಂದ್ರು ಅವರು. ಈ ಯಾವ ಸೈನಿಕ ನೆಲೆಗಳನ್ನು ಅಮೇರಿಕ ಬಳಸ್ಕೊಳ್ಳೋದಕ್ಕಾಗ್ತಿರಲಿಲ್ಲ, ಯಾಕಂದರೆ ಪರ್ಮಿಷನ್ ಕೊಡಲಿಲ್ಲ ಇವರು, ಇರಾನ್ ವಿರುದ್ಧ ಬಳಸಬೇಡಿ ನೀವು ಅಂತ. ಹಂಗಿದ್ದಾಗ ಇಸ್ರೇಲು ಅಮೇರಿಕ ಒಂದು ಜಂಟಿ ಕದನ ಶುರು ಮಾಡಿ ಅಯಾತುಲ್ಲಾ ಖಮೇನಿಯನ್ನು ಎಲಿಮಿನೇಟ್ ಮಾಡಿದಾಗ ಇರಾನ್ ಅಮೇರಿಕಕ್ಕೆ ಹೊಡೆಯೋದು ದೂರ ಆಗುತ್ತೆ, ಬೇಡ ಬಿಟ್ಟು ಹಾಕೋಣ, ಇಸ್ರೇಲಿನ ಮಾತ್ರ ಹೊಡೆಯೋಣ ಅಂತ ನಿಂತ್ಕೊಂಡಿದ್ರೆ ಉಳಿದ ದೇಶಗಳ ಬಹುಶಃ ತಲೆನೂ ಕೆಡಿಸ್ಕೊತಿರ್ಲಿಲ್ವೋ ಏನೋ. ಇರಾನ್ ಇಸ್ರೇಲ್ ಜೊತೆಗೆ ಸುತ್ತಲಿನ ಅಷ್ಟೂ ದೇಶಗಳ ಮೇಲೆ ಏಕಕಾಲದಲ್ಲಿ ದಾಳಿ ಶುರು ಮಾಡಿಬಿಡ್ತು. ಏಕಕಾಲದಲ್ಲಿ. ನೌ ಇಟ್ ಈಸ್ ಇರಾನ್ ವರ್ಸಸ್ 12 ಅದರ್ ಕಂಟ್ರೀಸ್. ಇರಾನಿನ ವಿರುದ್ಧ ಇತರ 12 ದೇಶಗಳ ಕದನ ಈಗಿದು. 12ರಲ್ಲಿ ಇಸ್ರೇಲ್ ಅಮೇರಿಕ ಅಂಡರ್ಸ್ಟ್ಯಾಂಡೇಬಲ್, ಗೊತ್ತು, ಹೆಂಗಿದ್ರು ಆಗದೇ ಇತ್ತದು. ಉಳಿದ ದೇಶಗಳು ವಾಸ್ ಇಟ್ ರಿಯಲಿ ನೀಡೆಡ್? ಯುನೈಟೆಡ್ ಅರಬ್ ಎಮಿರೇಟ್ಸ್, ಸೌದಿ ಅರೇಬಿಯಾ, ಕತಾರ್, ಕುವೈತ್, ಜೋರ್ಡಾನ್, ಇರಾಕ್, ಬಹರೇನ್, ಓಮನ್, ಸಿರಿಯಾ, ಸೈಪ್ರಸ್. ಆ ಸೈಪ್ರಸ್ಸು ಅದು ಮಧ್ಯಪ್ರಾಚ್ಯದ ದೇಶವೂ ಅಲ್ಲ, ಅರಬಿಕ್ ದೇಶವೂ ಅಲ್ಲ, ಅದೊಂದು ಯುರೋಪಿಯನ್ ಕಂಟ್ರಿ ರೀ. ನ್ಯಾಟೋದಲ್ಲಿದೆ, ಅದು ನ್ಯಾಟೋದಲ್ಲಿದೆ. ಸೈಪ್ರಸ್ನಲ್ಲಿ ಅಮೇರಿಕದ ಸೇನಾ ನೆಲೆ ಇಲ್ಲ, ಯುರೋಪಿಯನ್ ಒಕ್ಕೂಟದ ಸೇನಾ ನೆಲೆ ಸೈಪ್ರಸ್ನಲ್ಲಿರೋದು. ಯುರೋಪಿಯನ್ ಒಕ್ಕೂಟವು ಅಮೇರಿಕಕ್ಕೆ ಹೇಳ್ತು ಇರಾನಿನ ಮೇಲಿನ ದಾಳಿಗೆ ಸೈಪ್ರಸ್ನ ವಾಯುನೆಲೆಯನ್ನು ನೀವು ಬಳಸಬಾರ್ದು ಅಂತ ಹೇಳ್ತು. ಕೊಡಲಿಲ್ಲ ಅವರು. ಈ ಇರಾನ್ ಹೋಗಿ ಸೈಪ್ರಸ್ ಮೇಲೂ ದಾಳಿ ಶುರು ಮಾಡಿದೆ, ಸೈಪ್ರಸ್ ಮೇಲೂ. ಈಗ ಅಮೇರಿಕ ಬಳಸ್ಕೊಳ್ತಾ ಇದೆ ಅದನ್ನು. ನಿಮ್ಮ ಮೇಲೆ ಹೊಡಿತಿದ್ದಾರೆ ಮತ್ತು ನಿಮ್ಮಲ್ಲಿರುವಂಥ ಈ ಸೈನಿಕ ನೆಲೆಯನ್ನು ನಾವು ಬಳಸಬಾರ್ದು ಅಂತ ಕೇಳಿದ್ರು ಅವರು. ಬಳಸ್ಕೊಳ್ಳಿ ಅಂದರು. ದಾಳಿ ಆಗ್ತಿದೆ ರೀ ಅವ್ರ ಮೇಲೆ. ನ್ಯಾಟೋ ಅನ್ನುವ ಒಕ್ಕೂಟದ ಮೂಲ ಉದ್ದೇಶ ಏನು? ನ್ಯಾಟೋದ ಸದಸ್ಯ ರಾಷ್ಟ್ರಗಳ ಪೈಕಿ ಯಾವ ರಾಷ್ಟ್ರದ ಮೇಲೆ ದಾಳಿ ಆದರೂ ಉಳಿದವರೆಲ್ಲ ಬರ್ತಾರೆ. ದ್ಯಾಟ್ ಈಸ್ ನ್ಯಾಟೋ. ಈಗ ಸೈಪ್ರಸ್ ಮೇಲೆ ದಾಳಿ ಆಗ್ತಾ ಇದೆ. ನ್ಯಾಟೋದವ್ರು ನಾವು ಇರಾನ್ ಮೇಲೆ ಯುದ್ಧಕ್ಕೆ ಬರ್ತೀವಿ ಅಂತ ಬಂದರೆ ಸಾಧ್ಯತೆ ಇದೆಯೋ ಇಲ್ವೋ? ನ್ಯಾಟೋ ದೇಶ ಒಂದರ ಮೇಲೆ ದಾಳಿ ಆಗ್ತಾ ಇದೆ. ಒಪ್ಪಂದ ನ್ಯಾಟೋ ದೇಶದ್ದು, ನ್ಯಾಟೋ ಒಕ್ಕೂಟದ ಒಪ್ಪಂದ ಅದು. ನಾಳೆ ಇಡೀ ನ್ಯಾಟೋ ದೇಶಗಳೆಲ್ಲ ಇರಾನಿನ ಮೇಲೆ ದಂಡೆತ್ಕೊಂಡು ಬಂದರೆ, ಅಂದರೆ ಇದು ಆಕ್ರೋಶದಲ್ಲಿ ಕಾಲು ಕೆರ್ಕೊಂಡು ಹೋದಂಗೆ ಅನ್ನಿಸ್ತಾ ಇದೆ ನನಗಿದು. ಅನ್ವಾಂಟೆಡ್ ಸೈಪ್ರಸ್ ಮೇಲೆ. ಉಳಿದ ಅಷ್ಟೂ ಸುನ್ನಿ ದೇಶಗಳಿಗೆ ಇರಾನ್ ಇನ್ನೊಂದು ಸಲ ಎಚ್ಚರಿಕೆ ಕೊಡಬಹುದಾಗಿತ್ತು. ಇದು ನಮ್ಮದು ಅಮೇರಿಕದ್ದು, ನಮ್ಮದು ಇಸ್ರೇಲದ್ದು, ನಿಮ್ಮ ಅವರ ಸಂಬಂಧ ಏನೇ ಇರಲಿ, ನಿಮ್ಮ ನೆಲವನ್ನು ಬಳಸಿಕೊಂಡು ನಮ್ಮ ಮೇಲೆ ದಾಳಿ ಆಗ್ದಂಗೆ ನೀವು ನೋಡ್ಕೊಳ್ಳಿ ಅಂದಿದ್ರು ಹ್ಞೂ ಅಂತಿದ್ವು ಆ ದೇಶಗಳು. ಶುರು ಮಾಡಿಬಿಟ್ರು ಹೋಲ್ಸೇಲ್ ಆಗಿ ಒಂದೇ ಸಲಕ್ಕೆ. ನೌ ಇಟ್ ಈಸ್ ಇರಾನ್ ವರ್ಸಸ್ 12 ಅದರ್ ಕಂಟ್ರೀಸ್. ನ್ಯಾಟೋ ಬಂದರೂ ಏನು ಆಶ್ಚರ್ಯ ಪಡಬೇಕಿಲ್ಲ. ಹೀಗಿರುವಾಗ ಇರಾನ್ ಪರವಾಗಿ ಈಗ ನಿಂತವ್ರು ಯಾರು ನಿಂತಿದ್ದಾರೆ ಇರಾನ್ ಪರ? ಬಹಳ ಜನ ಅಂದ್ಕೊಂಡಿದ್ರು ಚೀನಾ ಮಿಲಿಟ್ರಿ ಕಳಿಸ್ಬಿಡುತ್ತೆ ಅಂತ. ಕಳಿಸುತ್ತೆ, ಹಿಡ್ಕೊಳ್ಳಿ. ಎಲ್ಲಿ ಕಳಿಸುತ್ತೆ? ರಷ್ಯಾದವರು ಮಿಲಿಟ್ರಿ ಕಳಿಸ್ಬಿಡ್ತಾರೆ ಅಂದ್ಕೊಂಡ್ರು, ಎಲ್ಲಿ ಕಳಿಸ್ತಾರೆ? ರಷ್ಯಾಗೆ ಅದರದೇ ಅದಕ್ಕೆ ಸಾಕಬೇಕಾಗಿದೆ. ಯುಕ್ರೇನ್ ಜೊತೆಗಿನ ಯುದ್ಧದ್ದು ಅವ್ರದ್ದೇ ಅವ್ರಿಗೆ ಸಾಕಬೇಕಾಗಿದೆ. ಚೀನಾ ಅವ್ರು 1968 ಭಾರತದ ಜೊತೆ ಯುದ್ಧ ಆದಮೇಲೆ ಇನ್ನೊಂದು ಯುದ್ಧನೇ ಮಾಡಿಲ್ಲ ಅವರು. ಗೊತ್ತಿಲ್ಲ, ಯುದ್ಧಕ್ಕೆ ಹೋಗಿಬಿಟ್ರೆ ನಮ್ಮ ಆಯುಧಗಳು ಮತ್ತು ನಮ್ಮ ಸೈನಿಕ ಶಕ್ತಿಯ ಸತ್ಯ ಭಾಂಡಾರ ಬಯಲಿಗೆ ಬರುತ್ತೆ ಅಂದ್ಕೊಂಡಿದ್ದಾರೋ ಏನೋ. ಚೀನಾದವ್ರ ಕಳಿಸಿಲ್ಲ. ಈಗಾಗಲೇ ಅವ್ರು ನಂಬ್ಕೊಂಡು ಏರ್ ಡಿಫೆನ್ಸ್ ಸಿಸ್ಟಮ್ ಮಾಡ್ಕೊಂಡ್ರೆ ಆ ಏರ್ ಡಿಫೆನ್ಸ್ ಸಿಸ್ಟಮ್ಮು ಯಾವ ವಿಮಾನನೂ ನಿಲ್ಲಿಸ್ತಿಲ್ಲ, ಯಾವ ಡ್ರೋನು ನಿಲ್ಲಿಸ್ತಿಲ್ಲ, ಯಾವ ಮಿಸೈಲ್ಸು ನಿಲ್ಲಿಸ್ತಿಲ್ಲ. ಅದು ಅವ್ರ ಹಣೆ ಬರ ಹಾಗಾಗಿದೆ. ವಾಟ್ ಚೈನಾ ಈಸ್ ಥಿಂಕಿಂಗ್ ಅನ್ನೋದಕ್ಕೆ ಒಂದು ಒಳ್ಳೆ ಆರ್ಟಿಕಲ್ ಓದ್ತಾ ಇದ್ದೆ ನಾನಿವತ್ತು. ವಾಟ್ ಚೈನಾ ಈಸ್ ಥಿಂಕಿಂಗ್. ಚೈನಾದವರು ಇರಾನ್ಗೆ ಆಯುಧಗಳನ್ನು ಕೊಡ್ತಾರೆ, ಡ್ರೋನ್ಗಳನ್ನು, ಮಿಸೈಲ್ಗಳನ್ನು ಕೊಡ್ತಾರೆ. ಸಾಧ್ಯ ಆದಷ್ಟು ಕಾಲ ನೀವು ಹೋರಾಟ ಮಾಡ್ತಾ ಇರಿ ಅಂತ ಹೇಳ್ತಾರೆ. ಯಾಕೆ ಕೊಡ್ತಾರೆ? ಅಮೇರಿಕನ್ ಸುಸ್ತು ಮಾಡಬೇಕು ಅಂತ. ಸುಸ್ತು ಮಾಡಬೇಕು ಅಮೇರಿಕನ್ನ. ಅಂದರೆ ಎಲ್ಲಿಯ ತನಕ ಇರಾನ್ ಕಡೆಯಿಂದ ಡ್ರೋನ್ಗಳು ಬರ್ತಿರ್ತವೆ, ಮಿಸೈಲ್ಗಳು ಬರ್ತಿರ್ತವೆ, ಅಲ್ಲಿ ತನಕ ಅಮೇರಿಕ ಹೊಡಿತಾನೇ ಇರಬೇಕು, ಇಸ್ರೇಲ್ ಹೊಡಿತಾನೇ ಇರಬೇಕು.
ಅಮೇರಿಕ ಸುಸ್ತೆದ್ದು ಹೋದಾಗ ಚೈನಾದವರು ಹೋಗಿ ತೈವಾನ್ ಮೇಲೆ ಆಕ್ರಮಣ ಮಾಡ್ತಾರೆ ನೋಡ್ತೀರಿ ಅಂತ. ಇದ್ರೂ ಇರ್ಬೋದು, ಜಿಯೋಪಾಲಿಟಿಕ್ಸ್ ಹಂಗೂ ವರ್ಕ್ ಆಗ್ಬೋದು. ಇರಾನಿನ ಜೊತೆಗಿನ ಯುದ್ಧದಲ್ಲಿ ಅಮೇರಿಕನ್ ಸುಸ್ತು ಮಾಡಿಸ್ಬಿಡೋದಪ್ಪ, ಇರಾನಿಗೆ ಆಯುಧಗಳನ್ನು ಕೊಟ್ಟು ನೀವು ಹೊಡಿತಾ ಇರಿ ಅವರಿಗೆ ಅಂಥೇಳಿ ಸುಸ್ತು ಎಬ್ಬಿಸ್ಬಿಡೋದು ಅಮೇರಿಕನ್ನ. ಅಮೇರಿಕ ಯಾವಾಗ ಮುಗಿಯತ್ತಪ್ಪ ಈ ಯುದ್ಧ ಅಂಥೇಳಿ ಒಂದು ಸಲ ಯುದ್ಧ ಮುಗಿದಾಗ ಸಾಕಪ್ಪ ಎನ್ನುವಂತ ಕೂತ್ಕೊಂಡಾಗ ಚೈನಾದ ಕಣ್ಣಿದೆಯಲ್ಲ ತೈವಾನ್ ಮೇಲೆ ಬೆನ್ನತ್ಕೊಂಡು ಹೋಗ್ಬಿಡೋದು, ದಂಡೆತ್ಕೊಂಡು ಹೋಗ್ಬಿಡೋದು. ಆವಾಗ ತೈವಾನಿನ ರಕ್ಷಣೆಗೆ ಅಮೇರಿಕ ಬರೋದಿಲ್ಲ. ಆ ಲೆಕ್ಕಾಚಾರದಲ್ಲಿ ಚೀನಾ ಇದೆ ಅಂತ ವಿದೇಶಾಂಗ ತಜ್ಞರೊಬ್ಬರದೊಂದು ಆರ್ಟಿಕಲ್ ಓದ್ತಾ ಇದ್ದೆ. ನೋಡಿ, ಇಡೀ ಪ್ರಪಂಚದಲ್ಲಿ ಇರಾನಿನ ಸಹಾಯಕ್ಕಂತೂ ಯಾರೂ ಬರ್ತಿಲ್ಲ. ಇರಾನಿನ ವಿರುದ್ಧ ಒಂದರ ನಂತರ ಒಂದರಂತೆ ದೇಶಗಳು ಆ್ಯಡ್ ಆಗ್ತಾ ಇದ್ದಾವೆ. ಕೊನೆ ಪಕ್ಷ ಖಮೇನಿ ಹತ್ಯೆಯನ್ನು ಖಂಡಿಸಿದವರು ಎಷ್ಟು? ಇಡೀ ಪ್ರಪಂಚದಲ್ಲಿ 10 ದೇಶಗಳು ಇಲ್ಲಿ ತನಕ ಖಮೇನಿ ಹತ್ಯೆಗೆ ಖಂಡನೆಯನ್ನು ವ್ಯಕ್ತಪಡಿಸಿವೆ. 10 ದೇಶಗಳು ಯಾವ್ಯಾವುದು? ರಷ್ಯಾ, ಚೈನಾ, ನಾರ್ತ್ ಕೊರಿಯಾ, ಇರಾಕ್, ಟರ್ಕಿ, ಪಾಕಿಸ್ತಾನ, ಮಲೇಷ್ಯಾ ಸೇರಿದಂತೆ 10 ದೇಶಗಳು ಖಂಡನೆ. ವಿ ಕಂಡೆಮ್ನ್ ಇಟ್. ಆ ಖಂಡನೆ ಕಟ್ಕೊಂಡು ಏನಾಗಬೇಕು ನನಗಂತೂ ಅರ್ಥ ಆಗೋದಿಲ್ಲ. 10 ದೇಶಗಳ ಖಂಡನೆ. ಅಧಿಕೃತವಾಗಿ ತಮ್ಮನ್ನು ತಾವು ಇಸ್ಲಾಮಿಕ್ ದೇಶಗಳು ಅಂತ ಕರೆದುಕೊಳ್ಳೋದು 57 ದೇಶಗಳಿದ್ದಾವೆ ಪ್ರಪಂಚದಲ್ಲಿ. 57 ಇಸ್ಲಾಮಿಕ್ ದೇಶಗಳ ಪೈಕಿ ಐ ಥಿಂಕ್ 7 ಇಸ್ಲಾಮಿಕ್ ದೇಶಗಳು ಮಾತ್ರ ಇದ್ದಾವೆ ಇದರಲ್ಲಿ ಖಂಡನೆ ಮಾಡಿದ್ದಷ್ಟೇ. ಪರಿಸ್ಥಿತಿ ಹಿಂಗಿದೆ. ಇವತ್ತು ವೈಟ್ ಹೌಸ್ನಲ್ಲಿ ಅವರ ಹುತಾತ್ಮ ಸೈನಿಕರಿಗೆ ಮೆಡಲ್ ಆಫ್ ದಿ ಆನರ್ ಕೊಡಲಾಯಿತು. ಅಂದರೆ ಈ ಕಾರ್ಯಾಚರಣೆಯಲ್ಲಿ ಮೃತಪಟ್ಟ ಅಮೇರಿಕನ್ ಯೋಧರಲ್ಲ, ಹಿಂದಿನ ಕಾರ್ಯಾಚರಣೆಗಳಲ್ಲಿ ಮೃತಪಟ್ಟವರಿಗೆ ಅಥವಾ ಶೌರ್ಯ ಪ್ರದರ್ಶನ ಮಾಡಿದವರಿಗೆ ಮೆಡಲ್ ಆಫ್ ಆನರ್ ಅಂತ ಕರೀತಾರೆ. 3 ವೀರ ಯೋಧರ ಕುಟುಂಬಸ್ಥರಿಗೆ ಡೊನಾಲ್ಡ್ ಟ್ರಂಪ್ ಕೊಟ್ಟರು, ಮಾತಾಡಿದ್ರು. ಇಲ್ಲೇ ಹೇಳಿದ್ದವರು, ಇನ್ನೂ 4-5 ವಾರ ಮುಂದುವರಿಯುತ್ತೆ ಈ ಯುದ್ಧ, ಎಕ್ಸ್ಟೆಂಡ್ ಆದರೂ ಆಶ್ಚರ್ಯ ಪಡಬೇಡಿ ಅಂತ. ಹೃದಯ ವಿದ್ರಾವಕ ಅನ್ನುವಂಥ ದೃಶ್ಯ. ಇಸ್ರೇಲ್ ಅಮೇರಿಕ ನಡೆಸಿದ ಜಂಟಿ ದಾಳಿಯಲ್ಲಿ ಒಂದು ಸ್ಕೂಲ್ ಮೇಲೆ ಬಾಂಬ್ ಹಾಕ್ಬಿಟ್ರು. 160 ಹೆಣ್ಣುಮಕ್ಕಳು ಸತ್ತೋಗಿದ್ದಾರೆ ಇರಾನ್ ಒಳಗೆ. 160 ಮಕ್ಕಳು, 14 ಟೀಚರ್ಸ್, ಸ್ಕೂಲ್ ಟೀಚರ್ಸ್. ಅವರ ಸಾಮೂಹಿಕ ಅಂತ್ಯ ಸಂಸ್ಕಾರ ನಡೀತಿವತ್ತು. ಒಂದೇ ಕಡೆ ಅವರ ಹೆಣಗಳನ್ನು ಹೂಳಲಾಯಿತು. 90 ಜನರಿಗೆ ಗಾಯ ಆಗಿದೆ ಈ ದಾಳಿಯಲ್ಲಿ. ಆ ಮಕ್ಕಳ ಪೋಷಕರು ಅಮೇರಿಕ ವಿರುದ್ಧದ, ಇಸ್ರೇಲ್ ವಿರುದ್ಧದ ಪ್ಲಕಾರ್ಡ್ಗಳನ್ನು ಹಿಡ್ಕೊಂಡು ಅಂತ್ಯ ಸಂಸ್ಕಾರಕ್ಕೆ ಮಕ್ಕಳ ಹೆಣ ತಗೊಂಡು ಬಂದಿದ್ದರು. ನಿಷ್ಪಾಪಿಗಳ ನೋಡ್ರಿ, ಯಾರ್ಯಾರ್ದೋ ಕದನದಲ್ಲಿ. ಅಂದರೆ ಇಂಥ ಸಾವುಗಳು ನಮ್ಮ ನಿಲುವುಗಳ ಆಧಾರದ ಮೇಲೆ ನಮಗೆ ದುಃಖ ತರಬಾರ್ದು. ಸಂತೋಷ ತಂದ್ರಂತೂ ನಮ್ಮಂಥ ವಿಕೃತರು ಯಾರೂ ಅಲ್ಲ. ಕೆಲವರು ಅಂತಾರಲ್ಲ, ನೋಡಿ ಹೆಂಗಾಯ್ತು, ವಿಕೃತಿ ಅದು. ಈ ಸಾವುಗಳು ನಮ್ಮ ನಿಲುವು, ಒಲವು, ಸಿದ್ಧಾಂತದ ಏನೇ ಇರಲಿ, ಯಾರ ಕಡೆಗಾದರೂ ನಮ್ಮ 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 ಕರಳು ಸುಡಬೇಕಿದ್ದು ಇಂಥ ಸುದ್ದಿ ನೋಡುವಾಗ, ಸುದ್ದಿ ಹೇಳುವಾಗ. ಗಾಜಾದ ಒಳಗಡೆ ಇಸ್ರೇಲಿನ ದಾಳಿಗೆ ಮಕ್ಕಳ ಬಲಿಯಾಗೋದು ನೋಡಿದಾಗಲೂ ಹೀಗೆ ಸಂಕಟ ಅನಿಸುತ್ತೆ. ಅದು ಸಂಕಟ ಅನಿಸುತ್ತೆ. ಅದೇ ರೀತಿ 2023 ಅಕ್ಟೋಬರ್ 7ನೇ ತಾರೀಕು ಈ ಹಮಾಸ್ ಭಯೋತ್ಪಾದಕರು ಇಸ್ರೇಲ್ ಒಳಗೆ ನುಗ್ಗಿ ಬಂದಿದ್ರಲ್ಲ, ಅದರ ಕೆಲವು ದೃಶ್ಯಗಳನ್ನು ತೋರಿಸಲಾಗ್ತಾ ಇತ್ತು. ಸಣ್ಣ ಸಣ್ಣ ಮಕ್ಕಳರಿ, 4 ವರ್ಷ 5 ವರ್ಷದ ಮಕ್ಕಳು. ಈ ಮಣ್ಣು, ನಮ್ಮ ಕಡೆ ಸಲಿಕೆ ಅಂತೀರಿ, ನಿಮ್ಮ ಕಡೆ ಏನಂತೀರೋ, ಮಣ್ಣು ಕೊಚ್ಚೋದಕ್ಕೆ. ಮಗುವಿನ 2 ಕಾಲ ಮೇಲೆ ಹಿಂಗೆ 2 ಕೈಗಳ ಮೇಲೆ ಕಾಲಿಟ್ಟು ಸಲಿಕೆಯಲ್ಲಿ ಮಗುವಿನ ರುಂಡ ಕೊಚ್ಚೋದನ್ನು ನೋಡಿದೆ ನಾನು. 2 ದಿವಸ ಊಟ ಸೇರಲಿಲ್ಲ. ಸಣ್ಣ ಮಗು, 4-5 ವರ್ಷದ ಮಗು.
ಹಮಾಸ್ ಭಯೋತ್ಪಾದಕರು ಮಾಡಿದ್ದು. ಇಸ್ರೇಲ್ ದಾಳಿಯಲ್ಲಿ ಗಾಜಾ ಒಳಗಡೆ ಈ ಅಯಾತುಲ್ಲಾ ಖಮೇನಿಯ ದುರಾಡಳಿತವನ್ನು ವಿರೋಧಿಸಿ ಪ್ರತಿಭಟನೆ ಮಾಡ್ತಿದ್ವಲ್ಲ ಮಕ್ಕಳು, ಬಹುತೇಕ ಕಾಲೇಜ್ ಮಕ್ಕಳಿದ್ದರು ಅದರಲ್ಲಿ. ಅವರೇ ಅಧಿಕೃತವಾಗಿ ಹೇಳ್ತಾರೆ 1 ತಿಂಗಳಲ್ಲಿ 3,500 ಜನರನ್ನು ಕೊಂದಿದ್ದೀವಿ ನಾವು ಅಂತ. ಖಮೇನಿಯ ಸೈನಿಕರು, IRGC ಪ್ರಿಡಾಮಿನೆಂಟ್ಲಿ 3,500 1 ತಿಂಗಳಲ್ಲಿ. ಅಧಿಕೃತ ಸಂಖ್ಯೆ, ಅನಧಿಕೃತವಾಗದು 35,000 ಅಂತ ಹೇಳ್ತಾರೆ. ಅಲ್ಲಿ ಇಂಟರ್ನೆಟ್ ಬ್ಯಾನ್ ಇತ್ತು ನೋಡಿ. ಕಾಶ್ಮೀರದಲ್ಲಿ ಲಾ ಆ್ಯಂಡ್ ಆರ್ಡರ್ ಸಿಚುವೇಷನ್ನ ಸಲುವಾಗಿ ಇಂಟರ್ನೆಟ್ ಬ್ಯಾನ್ ಮಾಡಿದರೆ ನಮ್ಮಲ್ಲಿ ಬಾಯಿ ಬಡ್ಕೊಂಡವ್ರು ಎಷ್ಟು ಜನ. ಇರಾನ್ನಲ್ಲಿ ಇಂಟರ್ನೆಟ್ ಇರಲಿಲ್ಲ. ಯಾಕೆ? ಆ ಮಾರಣ ಹೋಮದ ದೃಶ್ಯಗಳು ಹೊರಗಡೆ ಹೋಗಬಾರ್ದು ಅಂತ. ಆದರೂ ಕೆಲವು ಫೋಟೋಗಳು ಬಂದು ಸಂಕಟ ಆಗ್ತಿತ್ತು ಅವುಗಳನ್ನು ನೋಡ್ತಾ ಇದ್ದರೆ. 22 ವರ್ಷದ ಮೆಹಸಾ ಅಮೀನಿ ಸರಿಯಾಗಿ ಹಿಜಾಬ್ ಹಾಕ್ಕೊಂಡಿಲ್ಲ ಅಂತ ಹೊಡೆದ್ಬಿಟ್ರಲ್ಲ, ಕರಳು ಕಿವುಚೋಂಗಾಗತ್ತಂಥ ಸುದ್ದಿಗಳನ್ನು ನೋಡಿದಾಗ. ಇನ್ನೊಂದು ಹುಡುಗಿ ಆ್ಯಸಿಡ್ ಹಾಕ್ಬಿಟ್ರು ಸರಿಯಾಗಿ ಹಿಜಾಬ್ ಹಾಕ್ಕೊಂಡಿಲ್ಲ ಅಂತ. ಈ ಮಕ್ಕಳು ಇಸ್ರೇಲಿನ ದಾಳಿಗೆ ಸತ್ತೋದು, ಈ ಮಕ್ಕಳು ಇಸ್ರೇಲಿನ ದಾಳಿಗೆ ಗಾಜಾದಲ್ಲಿ ಸಾಯ್ತಾ ಇರೋ ಮಕ್ಕಳು, ಹಮಾಸ್ನ ದಾಳಿಗೆ ಇಸ್ರೇಲ್ನಲ್ಲಿ ಸಾಯ್ತಾ ಇರೋ ಮಕ್ಕಳು, ನಿಷ್ಪಾಪಿಗಳೆಲ್ಲರೂ. ಈ ಯುದ್ಧದಲ್ಲಿ ಭಾರತದ ನಿಲುವು ಇರಾನಿನ ವಿರುದ್ಧ ಇದೆ. ಸ್ಪಷ್ಟವಾಗಿ ಇರಾನಿನಿಂದ ಒಳಗಾಗ್ತಾ ಇರುವ ಗಲ್ಫ್ ರಾಷ್ಟ್ರಗಳ ಜೊತೆಗೆ ಭಾರತ ಮಾತಾಡ್ತಾ ಇದೆ, ಧೈರ್ಯ ಹೇಳ್ತಾ ಇದೆ, ನಾವು ನಿಮ್ಮ ಜೊತೆಗಿದ್ದೀವಿ ಅನ್ನೋ ಅಶ್ಯೂರೆನ್ಸ್ ಕೊಡ್ತಾ ಇದೆ. ಇಲ್ಲಿ ನೋಡ್ತಾ ಇದ್ದೀರಿ, ಇದುವರೆಗೂ ಈ ಯುದ್ಧದಲ್ಲಿ ಆಗಿರುವ ಖರ್ಚಿನ ಲೆಕ್ಕ. ಪ್ರಧಾನಿ ನರೇಂದ್ರ ಮೋದಿ ಅವರು ಯುನೈಟೆಡ್ ಅರಬ್ ಎಮಿರೇಟ್ಸ್, ಸೌದಿ ಅರೇಬಿಯಾ, ಜೋರ್ಡನ್, ಬಹರೇನ್ ಈ ದೇಶಗಳ ಪ್ರಮುಖ ನಾಯಕರುಗಳ ಜೊತೆಗೆ ಮಾತಾಡಿದ್ದಾರೆ. ವಿ ಆರ್ ವಿತ್ ಯು ಅಂತ ಹೇಳಿದ್ದಾರೆ. ಖಮೇನಿ ಸಾವಿಗೆ ಇನ್ನೂ ತನಕ ಒಂದು ಖಂಡನೆ ಕೂಡ ಇಲ್ಲ, ಶ್ರದ್ಧಾಂಜಲಿ ಕೂಡ ಇಲ್ಲ, ಕಂಡೋಲೆನ್ಸಸ್ ಕೂಡ ಇಲ್ಲ. ಅಲ್ಲಿಗೆ ಭಾರತದ ನಿಲುವು ಸ್ಪಷ್ಟ. ಯಾರ ಜೊತೆಗಿದ್ದೀರಿ ಅಂದರೆ, ಯಾರ್ಯಾರ ಮೇಲೆ ಇರಾನ್ ದಾಳಿ ನಡೆಸ್ತಾ ಇದೆಯೋ ಅಥವಾ ಯಾರು ಇರಾನ್ ಮೇಲೆ ದಾಳಿಯನ್ನು ಆರಂಭಿಸುವ ಮೂಲಕ ಇದಷ್ಟಕ್ಕೂ ಕಾರಣಕರ್ತರಾಗಿದ್ದಾರೋ ಅವರ ಜೊತೆಗೆ ಭಾರತ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತು ಆಡಿದ್ರು, ಟ್ವೀಟ್ ಕೂಡ ಮಾಡಿದ್ದಾರೆ. ಈ ವಿಷಯದಲ್ಲಿ ಭಾರತದ ನಿಲುವು ಸ್ಪಷ್ಟ. ನಾನು ಆಗಲೇ ಲೆಕ್ಕ ಹೇಳ್ತಾ ಇದ್ದೆ ನಿಮಗೆ. ಇದುವರೆಗೂ ಪ್ರಪಂಚದ 10 ದೇಶಗಳು ಖಮೇನಿ ಹತ್ಯೆಯನ್ನು ಖಂಡಿಸಿ ನಿಲುವು ತೆಗೆದುಕೊಂಡಿರುವಂಥವು 10 ದೇಶಗಳು. ರಷ್ಯಾ, ಚೀನಾ, ಇರಾನಿನ ಬಹಳ ಹಳೆಯ ಅಲಯನ್ಸ್ಗಳು. ರಷ್ಯಾ, ಚೀನಾ. ನಾರ್ತ್ ಕೊರಿಯಾ, ಏನು ಅಮೇರಿಕದ ಭಾಳ ಹಳೆ ಫ್ರೆಂಡು. ನಾರ್ತ್ ಕೊರಿಯಾ ಗೊತ್ತು ನಿಮಗೆ, ನಾರ್ತ್ ಕೊರಿಯಾದ ಕಥೆ. ನಾರ್ತ್ ಕೊರಿಯಾ ಹತ್ರ ಅಣ್ವಸ್ತ್ರಗಳು ಇಲ್ಲದೆ ಹೋಗಿದ್ರೆ ಹೀಗೆ ಆಗ್ತಿತ್ತು ಅವ್ರದ್ದು. ಇರಾಕ್ ಒಂದು ಶಿಯಾ ಮೆಜಾರಿಟಿ ದೇಶ, ಇರಾಕ್ ಮೇಲೂ ದಾಳಿ ಆಗ್ತಾ ಇದೆ ಈಗ. ಟರ್ಕಿ, ಪಾಕಿಸ್ತಾನದ್ದು ನೋಡಿ ಏನು ನಿಲುವು ತೆಗೆದುಕೊಳ್ಳೋದಕ್ಕೆ ಸಾಧ್ಯ. ಪಾಕಿಸ್ತಾನ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಕೈಕಾಲು ಕಟ್ಕೊಂಡು ಅದನ್ನು ನಿಲ್ಲಿಸಿದ್ರು. ಡೊನಾಲ್ಡ್ ಟ್ರಂಪ್ ಮೊನ್ನೆ ಹೇಳಿದ್ದು, ನಾನು ಸರಿಯಾದ ಟೈಮಿಗೆ ಇಂಟರ್ವ್ಯೂನ್ ಆಗದೆ ಹೋದರೆ ಪಾಕಿಸ್ತಾನದ ಪ್ರಧಾನಿ ಕಥೆನೇ ಮುಗಿದು ಹೋಗ್ತಿತ್ತು ಅಂತ ಹೇಳಿದರು ಡೊನಾಲ್ಡ್ ಟ್ರಂಪ್. ಅದಾದ ನಂತರ ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ನನ್ನು ಕರೆಸ್ಕೊಂಡು ಡೊನಾಲ್ಡ್ ಟ್ರಂಪು ವೈಟ್ ಹೌಸ್ನಲ್ಲಿ ಲಂಚ್ ಮಾಡಿಸಿದ್ರು. ಫೀಲ್ಡ್ ಮಾರ್ಷಲ್ನನ್ನು ಕರೆಸ್ಕೊಂಡು, ಅಂದರೆ ಆತ್ಮೀಯತೆ ತೋರಿಸಿಕೊಳ್ಳೋದಕ್ಕದು. ಅದಕ್ಕೆ ಕಾರಣ ಏನು ಅಂತ ಆಮೇಲೆ ಗೊತ್ತಾಯಿತು. ಡೊನಾಲ್ಡ್ ಟ್ರಂಪ್ ಕಂಪನಿ ಪಾಕಿಸ್ತಾನದಲ್ಲಿ ಕ್ರಿಪ್ಟೋ ಕರೆನ್ಸಿಲಿ ಇನ್ವೆಸ್ಟ್ ಮಾಡ್ತಾ ಇದೆ. ಜೊತೆಗೆ ರೇರ್ ಅರ್ತ್ ಮಿನರಲ್ಸ್ ಒಂದಷ್ಟು ಸಿಗ್ತಾ ಇದ್ದಾವೆ ಪಾಕಿಸ್ತಾನದಲ್ಲಿ. ಅದರ ಗಣಿಗಾರಿಕೆಗೆ ಅಗ್ರಿಮೆಂಟ್ ಸೈನ್ ಹಾಕ್ತಾ ಇದ್ದಾರೆ ಅವರು. ಒಂದು ಕಡೆ ಅಮೇರಿಕದ ಜೊತೆ ಆಪ್ತತೆಯನ್ನು ಕಾಪಾಡ್ಕೋಬೇಕು, ಇನ್ನೊಂದು ಕಡೆ ಚೀನಾ ಇಲ್ಲದೆ ಪಾಕಿಸ್ತಾನ ಬದುಕೋದಕ್ಕಾಗೋದಿಲ್ಲ. ಅಂತರ್ಪಿಶಾಚಿ ಜೀವನ ಅಂತಾರೆ ಇದಕ್ಕೆ, ಅಂತರ್ಪಿಶಾಚಿ ಜೀವನ. ಈಗ ಅಮೇರಿಕ ಇರಾನಿನ ಸುಪ್ರೀಂ ಲೀಡರನ್ನು ಹೊಡೆದು ಹಾಕಿದ್ರೆ ಇರಾನಿನ ಪರವಾಗೂ ನಿಂತ್ಕೋಬೇಕು. ಧಾರ್ಮಿಕ ಕಾರಣಕ್ಕೆ ಇರಾನ್ ಪರವಾಗಿ ನಿಂತ್ಕೋಬೇಕು. ಏನಂತೀರಿ ಇದಕ್ಕೆ?
ಪಾಕಿಸ್ತಾನ, ಮಲೇಷ್ಯಾ ಸೇರಿದಂತೆ 10 ದೇಶಗಳು ಇದನ್ನು ಖಂಡನೆ ಮಾಡಿದ್ದಾವೆ. ಈ ದೇಶಗಳ ಪಟ್ಟಿಯಲ್ಲಿ ಭಾರತ ಇಲ್ಲ. ಯಾಕೆ ಈ ನಿಲುವು ಯಾಕೆ? ತುಂಬ ಜನ ಭಾಳ ಮಾತಾಡಿದ್ವಿ. ತುಂಬ ಹಳೆಯ ಸಂಬಂಧಗಳಿದ್ದಾವೆ ಇರಾನ್ಗೂ ಭಾರತಕ್ಕೂ ಅಂತ. ನಾನು ಹೇಳಿದೆ, ಅದು ಇರಾನ್ ಭಾರತದ ಸಂಬಂಧ ಅಲ್ಲ, ಪರ್ಷಿಯಾ ಮತ್ತು ಭಾರತದ ಸಂಬಂಧ ತುಂಬ ಹಳೆಯದು ಅಂತಿರೋದು. ಅಲ್ಲಿನ ಜೊರಾಸ್ಟ್ರಿಯನ್ನರ ಜೊತೆಗೆ, ಅಂದರೆ ಈಗ ನಮ್ಮ ಮಧ್ಯದಲ್ಲಿ ಮಿನಿಸ್ಕ್ಯೂಲ್ ಮೈನಾರಿಟಿಯಾಗಿ ಬದುಕ್ತಾ ಇರುವಂಥ ಪಾರ್ಸಿ ಸಮುದಾಯ ಏನಿದೆಯಲ್ಲ, ಪಾರ್ಸಿಗಳು, ನಮ್ಮ ಟಾಟಾ ಗ್ರೂಪ್ಸು ಇವರೆಲ್ಲ, ಈ ಪಾರ್ಸಿಗಳ ಮೂಲ ನೆಲ ಈಗ ಇರಾನ್ ಆಗಿರುವ ಆಗಿನ ಪರ್ಷಿಯಾ. ಆ ಪರ್ಷಿಯಾದ ಜೊತೆಗೆ ಭಾರತದ ಬಹಳ ಹಳೆಯ ಸಂಬಂಧಗಳು, ಆತ್ಮೀಯ ಸಂಬಂಧಗಳಿದ್ವು. ಆ ಸಂಬಂಧಗಳು ಇರಾನ್ ಆದ ನಂತರವೂ ಮುಂದುವರೆದಿದ್ವು. ಅಯಾತುಲ್ಲಾ ಖಮೇನಿ ಹಿಂಗೆ ಬಂದರೆ ಹಿಂಗೆ, ಹಂಗೆ ಬಂದರೆ ಹಾಗೆ ಅನ್ನುವ ರೀತಿಯಲ್ಲಿ ಭಾರತದ ಜೊತೆ ಸಂಬಂಧ ಮೇಂಟೈನ್ ಮಾಡ್ಕೊಂಡು ಬಂದಿದ್ದರು. ಭಾರತದಲ್ಲಿ ಅದ್ಭುತವಾಗಿ ಬೆಳೆಯುವ ಬಾಸ್ಮತಿ ಅಕ್ಕಿಯ ಮೇಲೆ ಇರಾನಿಯನ್ನರಿಗೆ ವಿಪರೀತ ಪ್ರೀತಿ. ಇರಾನ್ನಲ್ಲಿ ಬಗದಷ್ಟು ಆಯಿಲ್ ಸಿಗುತ್ತೆ, ಭಾರತಕ್ಕದು ಬೇಕು. ಆ ರೀತಿಯಾದಂಥ ಒಂದು ಸಂಬಂಧ ನಡೀತಾ ಇತ್ತು. ಅಮೇರಿಕಾ ಇರಾನಿನ ಸಂಬಂಧಗಳ ಹದಗೆಟ್ಟಾಗ ಕೆಲವು ಸಲ ರೂಪಾಯಲ್ಲೂ ವ್ಯವಹಾರ ಮಾಡಿದ್ವಿ ನಾವು. ಹಾಗೆ ಚೀನಾ ಜೊತೆ ಯುವಾನ್ನಲ್ಲಿ ವ್ಯವಹಾರ ಮಾಡುತ್ತೆ ಇರಾನ್. ಆ ಸಂಬಂಧ ನಡ್ಕೊಂಡು ಹೋಗ್ತಿದ್ವು. ಆದರೆ ಈಗ ಈ ಕಡೆ ಯಾರು ಇಷ್ಟು ಸ್ಪಷ್ಟವಾಗಿ ಬೇರ್ಪಟ್ಟಿರುವಾಗ ಯಾರಿಂದ ನಮಗೆ ಹೆಚ್ಚು ಅನುಕೂಲ, ಯಾರಿಂದ ಹೆಚ್ಚು ಲಾಭ, ಯಾರಲ್ಲಿ ಭಾರತೀಯರ ಹೆಚ್ಚಿನ ಇಂಟ್ರೆಸ್ಟ್ ಇದೆ ಲೆಕ್ಕ ಹಾಕಬೇಕಲ್ಲ. ಅದನ್ನು ಲೆಕ್ಕ ಹಾಕಬೇಕಲ್ಲ. ಅತಿ ಹೆಚ್ಚು ಭಾರತೀಯರು ದುಡಿತಾ ಇರೋದೆಲ್ಲಿ? ಇದೇ ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿ, ದುಬೈ, ಅಬುದಾಬಿ ಅಂಥ ನಗರಗಳಲ್ಲಿ, ಕುವೈತ್ನಲ್ಲಿ, ಒಮಾನ್ನಲ್ಲಿ ಅತಿ ಹೆಚ್ಚು ಭಾರತೀಯರಿರೋದಲ್ಲಿ. ಭಾರತದ ಅತಿ ಹೆಚ್ಚಿನ ವ್ಯವಹಾರ ಇರಾನ್ ಮತ್ತು ಇತರ ಈ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಯಾರ ಜೊತೆಗಿದೆ ಅತಿ ಹೆಚ್ಚಿನ ವ್ಯವಹಾರ? ಕಷ್ಟ ಅಂತ ಆದಾಗ, ರಕ್ಷಣೆಯ ವಿಷಯದಲ್ಲಿ ಕಷ್ಟ ಅಂತ ಆದಾಗ ಭಾರತದ ಜೊತೆ ಇರಾನ್ ನಿಲ್ಲಬಹುದು, ಇಸ್ರೇಲ್ ನಿಲ್ಲಬಹುದು. ಹಿಸ್ಟಾರಿಕಲಿ ಯಾರು ನಿಂತ್ಕೊಂಡಿದ್ದಾರೆ? ಇದೆಲ್ಲವನ್ನೂ ಪರಿಗಣನೆಗೆ ತೆಗೆದುಕೊಳ್ಳಬೇಕಾಗತ್ತೆ. ಇದೇ ಅಯಾತುಲ್ಲಾ ಖಮೇನಿ ಹಿಂದೆ ಮಾಡಿರುವ ಕೆಲವು ಟ್ವೀಟ್ಗಳ ಸ್ಯಾಂಪಲ್ಗಳಿದ್ದಾವೆ. ದಿ ಎನಿಮೀಸ್ ಆಫ್ ಇಸ್ಲಾಂ ಹ್ಯಾವ್ ಆಲ್ವೇಸ್ ಟ್ರೈ ಟು ಮೇಕ್ ಅಸ್ ಇಂಡಿಫರೆಂಟ್ ವಿತ್ ರಿಗಾರ್ಡ್ ಟು ಅವರ್ ಶೇರ್ಡ್ ಐಡೆಂಟಿಟಿ ಆಸ್ ಅನ್ ಇಸ್ಲಾಮಿಕ್ ಉಮ್ಮಾ. ವಿ ಕೆನಾಟ್ ಕನ್ಸಿಡರ್ ಅವರ್ ಸೆಲ್ವ್ಸ್ ಟು ಬಿ ಮುಸ್ಲಿಮ್ಸ್ ಇಫ್ ವಿ ಆರ್ ಆಬ್ವಿಯಸ್ ಟು ದ ಸಫರಿಂಗ್ ದ್ಯಾಟ್ ಅ ಮುಸ್ಲಿಮ್ ಎಂಡ್ಯೂರಿಂಗ್ ಇನ್ ಮಯನ್ಮಾರ್, ಗಾಜಾ ಆ್ಯಂಡ್ ಇಂಡಿಯಾ. ಅಂದರೆ ಮಯನ್ಮಾರ್ ಮತ್ತು ಗಾಜಾದಲ್ಲಿ ಅನುಭವಿಸ್ತಾ ಇರುವ ರೀತಿಯಲ್ಲಿ ಮುಸ್ಲಿಮರು ಇಂಡಿಯಾದಲ್ಲಿ ಕಷ್ಟಪಡ್ತಿದ್ದಾರೆ ಅಂತ ಇದೆ ಅಯಾತುಲ್ಲಾ ಖಮೇನಿದು ಟ್ವೀಟು. ಬಂದು ನೋಡ್ಬೇಕಿಲ್ಲ ಒಂದು ಸಲ ನೀವು. ಮದ್ದೂರಿಗೆ, ನಾಗಮಂಗಲಕ್ಕೆ, ಬಾಗಲಕೋಟೆಗೆ ನೋಡ್ಬೇಕು ಒಂದು ಸಲ ಅಯಾತುಲ್ಲಾ ಖಮೇನಿ. ನೋಡಬೇಕಾಗಿತ್ತು ಒಂದು ಸಲ ನೀವು. ದಿ ಹಾರ್ಟ್ಸ್ ಆಫ್ ಮುಸ್ಲಿಮ್ ಆಲ್ ಓವರ್ ದ ವರ್ಲ್ಡ್ ಆರ್ ಗ್ರೀವಿಂಗ್ ಓವರ್ ದ ಮ್ಯಾಸಕರ್ ಆಫ್ ಮುಸ್ಲಿಮ್ಸ್ ಇನ್ ಇಂಡಿಯಾ. ದಿ ಗವರ್ಮೆಂಟ್ ಆಫ್ ಇಂಡಿಯಾ ಶುಡ್ ಕನ್ಫ್ರಂಟ್ ಎಕ್ಸ್ಟ್ರೀಮಿಸ್ಟ್ Hindus and their parties and stop the massacre of Muslims in order to prevent India's isolation from the world of Islam. ಡೇಟ್ ಸಮೇತ ಇದೆ ನೋಡಿ ಅಲ್ಲಿ, ಮಾರ್ಚ್ 5, 2020. ಇದೇ ಅಯಾತುಲ್ಲಾ ಖಮೇನಿಯ ಟ್ವೀಟು. ಏನು ಮ್ಯಾಸಕರ್ ಬಗ್ಗೆ ಮಾತಾಡ್ತಾ ಇದ್ರು ಇವರು? ಯಾವ ಮ್ಯಾಸಕರ್ ಬಗ್ಗೆ ಮಾತಾಡ್ತಾ ಇದ್ರು? ಆರ್ಟಿಕಲ್ 370 ಅಬ್ರೋಗೇಟ್ ಆದಾಗ ತೆಗೆದುಕೊಂಡ ನಿಲುವೇನಾಗಿತ್ತು? ಇದೆಲ್ಲವನ್ನೂ ಪರಿಗಣಿಸಿ ಭಾರತ ಒಂದು ಸ್ಟ್ಯಾಂಡಿಗೆ ಬಂದಿದೆ. ಇದಕ್ಕೆ ಕಾಂಗ್ರೆಸ್ನ ವಿರೋಧ ಇದೆ. ಸೋನಿಯಾ ಗಾಂಧಿಯವರು ಇಂಡಿಯನ್ ಎಕ್ಸ್‌ಪ್ರೆಸ್ನಲ್ಲಿ ಒಂದು ಆರ್ಟಿಕಲ್ ಬರೆದಿದ್ದಾರೆ. ಸರ್ಕಾರದ ಈ ನಡೆ ತಟಸ್ಥ ಧೋರಣೆ ಎಲ್ಲ ಬದಲಿಗೆ ತಿರಸ್ಕಾರವಾಗಿದೆ. ಇದು ದೇಶದ ವಿದೇಶಾಂಗ ನೀತಿ ವಿಶ್ವಾಸಾರ್ಹತೆಯ ಬಗ್ಗೆ ಸಂಶಯ ಮೂಡಿಸಿದೆ. ಸಂಧಾನ ಮಾತುಕತೆ ಮಧ್ಯೆ ಸಾರ್ವಭೌಮ ದೇಶದ ಮುಖ್ಯಸ್ಥರೊಬ್ಬರ ಹತ್ಯೆ ಸಮಕಾಲೀನ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿನ ಬಿರುಕನ್ನು ಸೂಚಿಸುತ್ತದೆ. ಈ ಹತ್ಯೆಯನ್ನು ಖಂಡಿಸುವುದರಿಂದ ಭಾರತ ದೂರ ಉಳಿದಿದೆ. ಇದು ಬೇಸರ. UAE ಮೇಲಿನ ಇರಾನ್ನ ಪ್ರತೀಕಾರದ ದಾಳಿ ಖಂಡಿಸಿ ಮೋದಿ ಮೌನ ವಹಿಸಿದ್ದಾರೆ. ಉದ್ದೇಶಿತ ಹತ್ಯೆ ನಡೆದರೂ ನಮ್ಮ ದೇಶ ಅಂತಾರಾಷ್ಟ್ರೀಯ ಕಾನೂನಿನ ರಕ್ಷಣೆಗೆ ನಿಲ್ಲುತ್ತಿಲ್ಲ. ಇದು ನಮ್ಮ ವಿದೇಶಾಂಗ ನೀತಿಯ ಬಗ್ಗೆ ಗಂಭೀರ ಅನುಮಾನಗಳನ್ನು ಹುಟ್ಟುಹಾಕುತ್ತದೆ. ಸರ್ಕಾರದ ಈ ಆತಂಕಕಾರಿ ಮೌನದ ಕುರಿತು ಅಧಿವೇಶನದಲ್ಲಿ ಚರ್ಚಿಸಬೇಕು ಅಂತ ಸೋನಿಯಾ ಗಾಂಧಿಯವರು ಆರ್ಟಿಕಲ್ನಲ್ಲಿ ಬರೆದಿದ್ದಾರೆ. ರಾಹುಲ್ ಗಾಂಧಿಯವರದ್ದು ಟ್ವೀಟ್ ಕೂಡ ಇದೆ.
ಅದಕ್ಕೆ ಅಮಿತ್ ಮಾಳವಿಯ BJP IT ಸೆಲ್ನ ಮುಖ್ಯಸ್ಥರು ಕೇಳ್ತಾ ಇದ್ದಾರೆ, 2011ರಲ್ಲಿ ಕೇಂದ್ರ ಸರ್ಕಾರದಲ್ಲಿ ನಿಮ್ಮ ಪಕ್ಷ ಆಡಳಿತದಲ್ಲಿತ್ತಲ್ಲ, ಲಿಬಿಯಾದ ನಾಯಕ ಗಡಾಫಿಯನ್ನು ಇದೇ ರೀತಿಯಲ್ಲಿ ಹೊಡೆದು ಹಾಕಲಾಯಿತು, ಆವಾಗ ನೀವೇನಾದರೂ ಸ್ಟ್ಯಾಂಡ್ ತಗೊಂಡಿದ್ರಾ ಅಂತ. ನೋ, ತಗೊಂಡಿರಲಿಲ್ಲ, ತಗೊಳ್ಳೋ ಅವಶ್ಯಕತೆ ಇರಲಿಲ್ಲ ರೀ. ಗಡಾಫಿ ಲಿಬಿಯಾದ ಆಡಳಿತ ನಡೆಸ್ತಾ ಇದ್ದ. ಆತ ಧಾರ್ಮಿಕ ನಾಯಕನಾಗಿರಲಿಲ್ಲ. ಅಂಡರ್ಸ್ಟ್ಯಾಂಡ್ ದ ಡಿಫರೆನ್ಸ್. ಅಂದರೆ ಯಾವುದೋ ದೇಶದ ನಾಯಕನನ್ನು ಹೊಡೆದಾಗ ನಿಲುವು ತಗೋಬೇಕಾಗಿಲ್ಲ, ಧಾರ್ಮಿಕ ನಾಯಕನನ್ನು ಹೊಡೆದಾಗ ನಿಲುವು ತೆಗೆದುಕೊಳ್ಳಬೇಕಾಗತ್ತೆ. ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ಡಿಫರೆನ್ಸ್. ಈಗ ಇಲ್ಲೊಂದು ಕ್ಯಾಚ್ ಇದೆ. ಇರಾನ್ ಈಸ್ ಅ ಶಿಯಾ ಕಂಟ್ರಿ, ಶಿಯಾ ಮೆಜಾರಿಟಿ ರೂಲ್ಡ್ ಬೈ ಶಿಯಾ ಲೀಡರ್. ಇರಾನಿನ ಸಂವಿಧಾನದ ಪ್ರಕಾರ ಇರಾನಿನಲ್ಲಿ ಯಾವುದೇ ಪ್ರಮುಖ ಹುದ್ದೆಗೆ ಒಬ್ಬ ಸುನ್ನಿ ಬರೋ ಹಂಗಿಲ್ಲ, ಸುನ್ನಿಗಳಿಗೆ ಪ್ರಮುಖ ಹುದ್ದೆಗಳನ್ನು ಕೊಡೋ ಹಂಗಿಲ್ಲ ಅಂತ ಅಲ್ಲಿನ ಸಂವಿಧಾನ ಹೇಳುತ್ತೆ. ಲೀವ್ ಅಲೋನ್ ಆ ಇಡೀ ದೇಶವನ್ನು ಮುನ್ನಡೆಸೋದು ಬಿಟ್ಬಿಡಿ, ಯಾವುದೇ ಪ್ರಮುಖ ಸರ್ಕಾರಿ ಹುದ್ದೆಗೂ ಒಬ್ಬ ಸುನ್ನಿ ಬರೋ ಹಂಗಿಲ್ಲ. ಈ ಸರ್ಕಾರ 1979ರಲ್ಲಿ ಅಧಿಕಾರಕ್ಕೆ ಬಂದ ನಂತರ ಸುನ್ನಿಗಳನ್ನು ಅದು ಹೆಂಗೆ ಗೋಳು ಹೊಯ್ಕಂತು ಅನ್ನೋದರ ಇತಿಹಾಸ ಇದೆ. ಸುನ್ನಿಗಳನ್ನು ಹೆಂಗೆ ಗೋಳು ಹೊಯ್ಕೊಂಡ್ರು ಅಂತ ಜೀವನ ನರಕ ಮಾಡಿಟ್ರು ಇವರೆಲ್ಲ ಸೇರಿಕೊಂಡು ಸುನ್ನಿಗಳದ್ದು. ಈಗ ಭಾರತ ಸುನ್ನಿ ರಾಷ್ಟ್ರಗಳನ್ನಿಸಿಕೊಂಡಿರುವ ಯುನೈಟೆಡ್ ಅರಬ್ ಎಮಿರೇಟ್ಸ್, ಕತಾರ್, ಸೌದಿ, ಕುವೈತ್, ಜೋರ್ಡಾನ್ ಇವುಗಳ ಜೊತೆಗೆ ನಿಲ್ಲಬೇಕಾ, ಇರಾನ್ ಜೊತೆಗೆ ನಿಲ್ಲಬೇಕಾ? ಯು ಡಿಸೈಡ್. ಭಾರತ ಸುನ್ನಿ ಮೆಜಾರಿಟಿ ರಾಷ್ಟ್ರ. ಸುನ್ನಿ ಮೆಜಾರಿಟಿ ರಾಷ್ಟ್ರಗಳ ಜೊತೆಗೆ ಈಗ ಭಾರತ ನಿಂತ್ಕೊಂಡಿದೆ. ಯಾವ ಇರಾನ್ನ ಪರವಾಗಿ ನಿಂತ್ಕೊಳ್ಬೇಕಾಗಿತ್ತು ಅಂತ ನೀವು ವಾದ ಮಾಡ್ತಾ ಇದ್ದೀರೋ ಅಲ್ಲಿ ಸುನ್ನಿಗಳ ರಿಲಿಜಿಯಸ್ ಪರ್ಸಿಕ್ಯೂಷನ್ ಆಗಿದೆ, ಧಾರ್ಮಿಕ ಪೀಡನೆ ಆಗಿದೆ ಅವರಿಗೆ. ಇಂಥ ಸಂದರ್ಭದಲ್ಲಿ ಭಾರತದ ನಿಲುವು ಏನಾಗಿರಬೇಕು? ಥಿಂಕ್ ಆ್ಯಂಡ್ ಲೆಟ್ ಮಿ ನೋ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.